ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಆರಾಧನೆಯ ಸಮಯದಲ್ಲಿ ನಿಮ್ಮ ಮಹಿಮೆ ಇದ್ದ ಹಾಗೆ ಈ ಸಂದೇಶದ ಸಮಯದಲ್ಲೂ ಕೂಡ ನಿಮ್ಮ ಮಹಿಮೆ ಇರಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ಮಹಿಮೆ ಆವರಿಸಲಿ, ನೀವೇ ನಮ್ಮನ್ನು ಮಾರ್ಗ ನಡೆಸಿರಿ, ನಿಮ್ಮ ನಾಮ ಮಾತ್ರ ಮಹಿಮೆ ಹೊಂದಲಿ. ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಹಾಲೆಲೂಯ. ಪ್ರಕಟಣೆಯ ಪುಸ್ತಕ 22ನೇ ಅಧ್ಯಾಯ 17ನೇ ವಾಕ್ಯ. ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ. ಈ ವಾಕ್ಯದೊಂದಿಗೆ, ಈ ಅಧ್ಯಾಯದೊಂದಿಗೆ ಪ್ರಕಟಣೆಯ ಪುಸ್ತಕ ಮುಗಿಯುತ್ತದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಸಾಮಾನ್ಯವಾಗಿ ದೇವರು ಸಭೆಯನ್ನು ಯಾಕೆ ಉಂಟು ಮಾಡಿದರು, ಸಭೆಯ ಉದ್ದೇಶವೇನು, ಕರ್ತನು ಯಾಕೆ ಸಭೆಯನ್ನು ಉಂಟು ಮಾಡಿದರು ಅಂದರೆ ಅವರು ಪುನಃ ಬಂದು ಸಭೆಯನ್ನು ಕೊಂಡೊಯ್ಯಲಿದ್ದಾರೆ. ಆದ್ದರಿಂದ ನೀವು ಹೊಸ ಒಡಂಬಡಿಕೆಯಲ್ಲೂ ಕೂಡ ಒಡಂಬಡಿಕೆ ಎಂಬುದಾಗಿ ಹೇಳುವಂಥ ಕಮ್ಯುನಿಯನ್ ತೆಗೆದುಕೊಳ್ಳುವಾಗಲೂ ಕೂಡ ನಾನು ಬರುವ ತನಕ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಮಾಡಿ ಅಂದರು. ಆ ರೀತಿಯಾಗಿರುವಾಗ ಯೇಸು ಕ್ರಿಸ್ತನ ಬರೋಣ ಎನ್ನುವಂಥದ್ದು ಮೂಲ ಉಪದೇಶಗಳಲ್ಲಿ ಒಂದಲ್ಲದೆ ಅದುವೇ ಸಭೆಯ ಒಂದು ಡೆಸ್ಟಿನೇಷನ್ ಆಗಿದೆ. ಅದಕ್ಕಾಗಿಯೇ ಚರ್ಚ್, ಬೇರೆ ಯಾವುದಕ್ಕಾಗಿಯೂ ಅಲ್ಲ. ದೇವರು ತನ್ನ ಸಭೆಯನ್ನು ತಮ್ಮ ಚಿತ್ತಕ್ಕೆ ತಕ್ಕಂತೆ ರೆಡಿ ಮಾಡಿ ಅವರು ಕೊಂಡೊಯ್ಯುತ್ತಾರೆ. ಎಸ್ತರಳು ಬೇರೆ ಎಲ್ಲ ಕನ್ನಿಕೆಯರೊಂದಿಗೆ ಆಕೆ ಕರೆತರಲ್ಪಟ್ಟರೂ ಕೂಡ ರಾಜನ ಅರಮನೆಗೆ ಕೂಡಲೇ ಕೊಂಡೊಯ್ಯಲ್ಪಡಲಿಲ್ಲ. ರಾಜನ ಅರಮನೆಯ ಒಳಗೆ ಕೂಡಲೇ ಕೊಂಡೊಯ್ಯಲ್ಪಡಲಿಲ್ಲ. ಆಕೆಯನ್ನು ಹೇಗಯನ ಕೈಯಲ್ಲಿ ಒಪ್ಪಿಸಿಕೊಟ್ಟು 7 ದಾದಿಯರು ಆಕೆಯನ್ನು ಶುದ್ಧೀಕರಿಸಿ ರಾಜನಿಗೆ ತಕ್ಕ ಹಾಗೆ ಆಕೆಯನ್ನು ಮಾರ್ಪಡಿಸುತ್ತಾರೆ. ಯಾವ ವಿಧದಲ್ಲಿ ಶುದ್ಧೀಕರಿಸಲ್ಪಡಬೇಕು ಎಲ್ಲ ವಿಧದಲ್ಲಿ ಶುದ್ಧೀಕರಿಸಿ ರಾಜನಿಗೆ ತಕ್ಕ ಹಾಗೆ ಮಾರ್ಪಡಿಸಿದ ನಂತರವಾಗಿಯೇ ಆಕೆಯನ್ನು ರಾಜನ ಕೈಯಲ್ಲಿ ಒಪ್ಪಿಸುವುದಕ್ಕೆ ಸಾಧ್ಯ. ಈಗಾಗಲೇ ಸೆಲೆಕ್ಟ್ ಮಾಡಲ್ಪಟ್ಟಂತ ಎಲ್ಲರೂ ಕೂಡ ದಿ ಬೆಸ್ಟೇ. ಆ 127 ದೇಶಗಳಲ್ಲಿ ಇರುವಂತಹ ಎಲ್ಲದರಲ್ಲೂ ಕೂಡ ಇರುವುದರಲ್ಲಿಯೇ ದಿ ಬೆಸ್ಟ್ ಕನ್ನಿಕೆಯರನ್ನು ಕರೆತರುತ್ತಾರೆ. ಆದರೂ ಕೂಡ ಕರೆತರಲ್ಪಟ್ಟ ಕೂಡಲೇ ರಾಜನಿಗೆ ನೇರವಾಗಿ ಕೊಂಡೊಯ್ಯುವುದಕ್ಕೆ ಆಗಲ್ಲ. ಅವರನ್ನು ಒಂದು ಮಂಟಪದಲ್ಲಿ ಇಟ್ಟು ಅವರನ್ನು ಸಿದ್ಧ ಮಾಡಿ ರಾಜನಿಗೆ ತಕ್ಕಂತೆ ಮಾರ್ಪಡಿಸಿ ಆನಂತರವೇ ರಾಜನ ಕೈಯಲ್ಲಿ ಒಪ್ಪಿಸುವುದಕ್ಕೆ ಸಾಧ್ಯ. ಅದೇ ಕಾರ್ಯವನ್ನೇ ಈಗ ಸಭೆ ಮಾಡುತ್ತಾ ಇದೆ. ಸಭೆಯ ಕೆಲಸ ಈಗ ಏನೆಂಬುದಾಗಿ ನೋಡುವುದಾದರೆ, ನಿಮ್ಮನ್ನು ಲೋಕದಿಂದ ದೇವರು ಪ್ರತ್ಯೇಕಿಸಿ ಮಹಿಮೆಯ ಅರಸನ ಕೈಯಲ್ಲಿ ಒಪ್ಪಿಸಿಕೊಡಲಿದ್ದಾರೆ. ಅಲ್ಲಿಯ ತನಕ ಪರಿಶುದ್ಧಾತ್ಮನು ನಿಮ್ಮನ್ನು ರೂಪಿಸುತ್ತಾ ಇದ್ದಾರೆ, ನಿಮ್ಮನ್ನು ಶುದ್ಧೀಕರಿಸುತ್ತಾ ಇದ್ದಾರೆ, ರಾಜನಿಗೆ ತಕ್ಕ ಹಾಗೆ ಮಾರ್ಪಡಿಸುತ್ತಿದ್ದಾರೆ. ಹಾಗಾದರೆ ಇಲ್ಲಿದ್ದು ಆತನಿಗೆ ತಕ್ಕ ಹಾಗೆ ಮಾರ್ಪಡಿಸಿದರೆ ಮಾತ್ರವೇ ನಾವಲ್ಲಿ ಹೋಗುವುದಕ್ಕೆ ಸಾಧ್ಯ. ಇಲ್ಲಿ ಇದ್ದೀವಿ ಎನ್ನುವುದಕ್ಕೆ ಮಾತ್ರ. ಈಗ ಎಸ್ತರಳೊಂದಿಗೆ ಅನೇಕ ಕನ್ನಿಕೆಯರನ್ನು ಕೊಂಡೊಯ್ದರು, ಆದರೆ ಎಲ್ಲರೂ ರಾಜಸ್ತ್ರೀಯಾಗಿ ಮಾರ್ಪಡಲಿಲ್ಲ. ಎಸ್ತರಳಿಗೂ ಬೇರೆ ಸ್ತ್ರೀಯರಿಗೂ ಅನೇಕ ವ್ಯತ್ಯಾಸ ಇತ್ತು. ಎಸ್ತರಳ ಗುಣಲಕ್ಷಣಗಳಿಗೂ ಉಳಿದ ಕನ್ನಿಕೆಯರ ಗುಣಲಕ್ಷಣಕ್ಕೂ ವ್ಯತ್ಯಾಸ ಇತ್ತು. ಅವರೆಲ್ಲರಲ್ಲೂ ರಾಜನ ಪ್ರೀತಿ ಎಸ್ತರಳ ಮೇಲೆ ಇತ್ತು. ಕಾರಣ, ಎಸ್ತರಳು ಏನೇನೆಲ್ಲ ಕಾರ್ಯ ಮಾಡಿದರು ಎಂಬುದಾಗಿ ನೀವು ಆನಂತರ ಎಸ್ತರಳ ಪುಸ್ತಕವನ್ನು ಓದಿ ನೋಡಿರಿ. ಅದೇ ರೀತಿಯಾಗಿ ಸಭೆ ಏನು, ಸಭೆಗೆ ಬಂದ ನಂತರ ಸಭೆಗೆ ಬಂದಾಯಿತು, ಆ ಒಂದೇ ರೀಸನ್ಗಾಗಿ ಪರಲೋಕಕ್ಕೆ ಹೋಗುತ್ತೇವೆ ಅಂದರೆ ನೀವು ಏಮಾರುತ್ತೀರಾ? ಆ ರೀತಿ ಸತ್ಯವೇದ ಒಂದು ಕಡೆಯೂ ಹೇಳುವುದಿಲ್ಲ. ಎಲ್ಲ ಕ್ರೈಸ್ತರನ್ನು ಪರಲೋಕಕ್ಕೆ ಕೊಂಡೊಯ್ಯುತ್ತೇನೆಂದು ದೇವರು ಒಂದು ದಿನವೂ ಹೇಳಿಲ್ಲ. ಉತ್ತಮರು ನಂಬಿಗಸ್ತರನ್ನೇ ಪರಲೋಕಕ್ಕೆ ಕೊಂಡೊಯ್ಯುತ್ತೇನೆಂಬುದಾಗಿ ದೇವರು ಹೇಳಿದ್ದಾರೆ. ಯಜಮಾನನ ಚಿತ್ತದಂತೆ ಮಾಡುವವರೇ ಒಳಗೆ ಪ್ರವೇಶಿಸುವುದಕ್ಕೆ ಸಾಧ್ಯ. ಅವರು ಬಯಸುವಂತ ಮೊದಲಗಿತ್ತಿಯೇ ಅವರೊಂದಿಗೆ ಸಿಂಹಾಸನದಲ್ಲಿ ಕೂರುವುದಕ್ಕೆ ಸಾಧ್ಯ. ಮತ್ತೆ ಮತ್ತೆ ಪ್ರಕಟಣೆಯ ಪುಸ್ತಕದಲ್ಲಿ ದೇವರು ಹೇಳುತ್ತಲೇ ಇದ್ದಾರೆ, ಯಾವನು ಜಯ ಹೊಂದುತ್ತಾನೋ, ಯಾವನು ಜಯ ಹೊಂದುತ್ತಾನೋ. 10 ಸಾರಿ ಹೇಳುತ್ತಾರೆ ಯಾವನು ಜಯ ಹೊಂದುತ್ತಾನೆ ಎಂದು. ಹಾಗಾದ್ರೆ ಆ ಜಯ ಹೊಂದುವವನೇ ಸಭೆಯಿಂದ ದೇವರೊಂದಿಗೆ ಸಿಂಹಾಸನದಲ್ಲಿ ಕೂರುವುದಕ್ಕೆ ಸಾಧ್ಯ. ಜಯ ಹೊಂದದೇ ಇರುವವನು ಹೋಗುವುದಕ್ಕೆ ಆಗಲ್ಲ. ಇವತ್ತು ಸಭೆಗೆ ಬಂದ ಕೂಡಲೇ, ಕ್ರೈಸ್ತರಾದ ಕೂಡಲೇ ಅದನ್ನೇ ನಾನು ಹೇಳುತ್ತೇನೆ, ಲೋಕದಲ್ಲಿರುವಂಥ ಸಭೆಗಳನ್ನು ನೀವು ಪಾರಂಪರ್ಯ ಸಭೆ ಎಂದು ಹೇಳುತ್ತೀರಾ. ಇದು ಪೆಂತೆಗೋಸ್ತೆ ಪಾರಂಪರ್ಯ, ಅಷ್ಟೇ ವ್ಯತ್ಯಾಸ. ಅವರಿಗೆ ಬೇರೆ ಒಂದು ಪಾರಂಪರ್ಯ, ಇಲ್ಲಿ ಆತ್ಮಿಕವಾದ ಪಾರಂಪರ್ಯ. ಅವರಿಗೆ ಒಂದು ಇರುವ ಹಾಗೆ ಇಲ್ಲೂ ಒಂದಿದೆ. ಅದರ ಪರಿಣಾಮ ಏನು? ನಾವು ಆ ಪಾರಂಪರ್ಯದೊಳಗೆ ಬಂದು ಬಿಟ್ಟಿರುವುದರಿಂದ ಸಭೆ ಗ್ರಹಿಸಲಾರದೇ ಇರುವಂಥ ಪರಿಸ್ಥಿತಿಗೆ ಹೋಗಿದೆ. ಮದಲಿಂಗನನ್ನು ಸಂಧಿಸಬೇಕೆನ್ನುವಂಥ ಭಾವನೆ ಇಲ್ಲ. ಸಭೆ ಲೋಕದ ಆಶೀರ್ವಾದವನ್ನು ಮಾತ್ರ ಪಡೆಯುವಂಥ ಒಂದು ಸ್ಥಳವಾಗಿ ಮಾರ್ಪಟ್ಟಿದೆ. ಸಭೆ ಎನ್ನುವಂಥದ್ದು ಒಂದು ಸಂಪ್ರದಾಯದ ಸ್ಥಳವಾಗಿ ಮಾರ್ಪಟ್ಟಿದೆ. ವಾರಕ್ಕೆ ಒಮ್ಮೆ ಬಂದು ಆರಾಧನೆಯನ್ನು ಅಟೆಂಡ್ ಮಾಡಿ ಹೋಗುವಂಥ ಸ್ಥಳ ಅಷ್ಟೇನೆ. ಆ ರೀತಿಯಾಗಿದೆ ಸಭೆ. ನೀವು ಯಾವ ಸಭೆಯನ್ನು ನೋಡಿ ಪಾರಂಪರ್ಯ ಅಂತ ಹೇಳುತ್ತಾ ಗೇಲಿ ಮಾಡಿದ್ರೋ, ನೀವು ಕೂಡ ಅದೇ ಸ್ಥಳದಲ್ಲೇ ಇದ್ದೀರಾ, ಆತ್ಮಿಕ ಪಾರಂಪರ್ಯದಲ್ಲಿ ಇದ್ದೀರಾ. ನಾನು ಎಲ್ಲರನ್ನೂ ಹೇಳುತ್ತಾ ಇಲ್ಲ, ಬಹುತೇಕ ಅನೇಕರು. ಹಾಗಿದ್ದಾಗ ನಾವು ಮೊದಲಿಂಗನನ್ನು ಸಂಧಿಸಬೇಕು. ಸಭೆಯ ಪ್ರಧಾನ ಉದ್ದೇಶವೇನು? ಹೇಗೆ ಪುಸ್ತಕ ಮುಗಿಯುತ್ತದೆ ನೋಡಿ. ಆರಂಭಿಸುವಾಗ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಅವರು ಸಂಧಿಸುವುದಕ್ಕಾಗಿ ಬಂದರು. ಅಲ್ಲಿ ಆರಂಭದಲ್ಲಿ ಮೊದಲಿಂಗನು ಸಂಧಿಸುವುದಕ್ಕೋಸ್ಕರವಾಗಿ ಬಂದರು. ಇಲ್ಲಿ ಮುಗಿಯುವಾಗ ಮೊದಲಗಿತ್ತಿಯು ಬಾ ಅನ್ನುತ್ತಾಳೆ. ಅವತ್ತು ಬಂದಂತಹ ಮೊದಲಿಂಗನು ಹಿಂತಿರುಗಿ ಹೋದರು. ಪರಮಗೀತ ಪುಸ್ತಕ ಹೇಳುತ್ತದೆ, ಅವರು ಬಾಗಿಲನ್ನು ತಟ್ಟಿದರು, ನಾನು ತೆರೆಯಲಿಲ್ಲ. ಆ ರೀತಿಯಾಗಿ ಒಳಗೆ ಕೂತು ಮಾತನಾಡುತ್ತಿದ್ದಾಳೆ. ನಾನು ವಸ್ತ್ರ ಸಿದ್ಧಪಡಿಸಿಕೊಂಡು ಪಾದ ತಳೆಯುತ್ತೇನೆ, ಹೇಗೆ ಸಿದ್ಧವಾಗಬೇಕೆಂದು. ಸಭೆ ಚೆನ್ನಾಗಿ ಮಾತನಾಡುತ್ತದೆ, ಒಳ್ಳೆಯ ಮೆಸೇಜ್ ಇದೆ.
ಆದರೆ ಬಾಗಿಲು ತೆರೆಯುತ್ತಿಲ್ಲ. ದೇವರು ಹೇಳುತ್ತಾರೆ ಪ್ರಕಟಣೆ ಪುಸ್ತಕದಲ್ಲಿ, ಬಾಗಿಲನ್ನು ತೆರೆ. ಪರಮಗೀತದಲ್ಲಿ ಹೇಳಿದಾಗ ಇಲ್ಲೂ ಹೇಳುತ್ತಾರೆ, ಇಗೋ ನಾನು ಬಾಗಿಲಿನ ಬಳಿ ನಿಂತು ಬಾಗಿಲು ತಟ್ಟುತ್ತಿದ್ದೇನೆ. ಮದಲಿಂಗನು ಹೋದರು. ಈಗ ಮದಲಗಿತ್ತಿ ಹೇಳುತ್ತಾರೆ, ಆತ್ಮನು ಮದಲಗಿತ್ತಿಯು ಬಾ ಅನ್ನುತ್ತಾರೆ. ಹಾಗಾದರೆ ಸಭೆಯು ದೇವರನ್ನು ಸಂಧಿಸುವುದಕ್ಕೆ ಸಿದ್ಧವಾದಂತಹ ಸಭೆಯಾಗಿರಬೇಕು. ಅದುವೇ ಸಭೆಯ ಪ್ರಧಾನ ಉದ್ದೇಶ. ಬೇರೆ ಯಾವುದಕ್ಕೂ ಸಭೆ ಉಂಟು ಮಾಡಲ್ಪಡಲಿಲ್ಲ. ಸಭೆ ಲೋಕದ ಆಶೀರ್ವಾದಕ್ಕಾಗಿರುವಂತಹ ಸ್ಥಳವಲ್ಲ. ಸಭೆ ಆತ್ಮಿಕ ಆಶೀರ್ವಾದವುಳ್ಳಂತಹ ಸ್ಥಳ. ಆಗ ಅದರೊಂದಿಗೆ ಇವೆಲ್ಲವೂ ನಿಮಗೆ ಕೊಡಲ್ಪಡುವುದು. ಈ ಜೊತೆಗೆ ಕೊಡಲ್ಪಡುವಂಥ ಕಾರ್ಯದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಬರಲಿಕ್ಕಿರುವಂಥ ದೇವರನ್ನು ನೀವು ಅರಿಯದೇ ಇದ್ದೀರಾ. ಅದರಲ್ಲೂ ಈ ಕಾಲಘಟ್ಟ, ಕರ್ತನ ಚಿತ್ತವಿದ್ದರೆ ದೇವರ ಬರೋಣ ನಮ್ಮ ಕಾಲದಲ್ಲಿ ನಡೆಯುವುದಕ್ಕೆ ಅನೇಕ ಸಾಧ್ಯತೆಗಳಿದೆ. ಮದಲಿಂಗನು ಬಾಗಿಲಿನ ಬಳಿ ನಿಂತಿರುವಂಥ ಕಾಲಘಟ್ಟ. ಎಲ್ಲ ಪ್ರವಾದನೆಗಳು ಕೂಡ ಒಟ್ಟಾಗಿ ನೆರವೇರುತ್ತಿರುವಂಥ ಕಾಲಘಟ್ಟ. ಹಾಗಿರುವುದಾದರೆ ಈ ಕಾಲಘಟ್ಟದಲ್ಲಿ ಸಭೆಯು ಮದಲಿಂಗನನ್ನು ಸಂಧಿಸುವುದಕ್ಕೆ ಸಿದ್ಧವಾಗಿದೆಯಾ? ಅವರು ಬರುವಾಗ ಅವರೊಂದಿಗೆ ರೂಪಾಂತರಗೊಂಡು ಹೋಗುತ್ತದಾ? ವಾಕ್ಯ ಗೊತ್ತು, ಹಾಡುಗಳು ಗೊತ್ತು, ಅದರಲ್ಲಿ ಯಾವ ಕೊರತೆ ಇಲ್ಲ. ಯಾರಿಗೂ ವಾಕ್ಯ ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ. ಅವರೆಲ್ಲ ಚೆನ್ನಾಗಿ 1 ಗಂಟೆ 1.5 ಗಂಟೆ ಸಂದೇಶ ಕೇಳುವಂಥ ಗುಂಪೆ. ಆದರೆ ಹೋಗುತ್ತದಾ ಎನ್ನುವುದೇ ಪ್ರಶ್ನೆ. ಯೇಸುವಿನೊಂದಿಗೆ 3.5 ವರ್ಷ ಇದ್ದಂಥ ಯೂದ ಹೋಗಲಿಲ್ಲ. ಸಭೆಯಲ್ಲಿ ಇದ್ದ ಮಾತ್ರಕ್ಕೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಸಭೆಗೆ ಕೂಡಿ ಬರುವುದನ್ನು ಕೆಲವರು ಬಿಟ್ಟಿರೋ ಪ್ರಕಾರ ನೀವು ಬಿಟ್ಟು ಬಿಡಬಾರದು. ನೀವು ಖಂಡಿತವಾಗಿ ಬರಬೇಕು. ಆದರೆ ಕೂಡಿ ಬರುವಂಥದ್ದು ಮಾತ್ರ ಅರ್ಹತೆ ಇಲ್ಲ. ಅದು ಮಾತ್ರ ಸಾಕಾಗುವುದಿಲ್ಲ. ಇಲ್ಲಿ ಬಂದು ಕೆಲವು ಕಾರ್ಯಗಳನ್ನು ಮಾಡಬೇಕಾಗಿದೆ. ಅದರಲ್ಲಿ ಪ್ರಧಾನವಾದದ್ದೇನು? ಮದಲಿಂಗನನ್ನು ಸಂಧಿಸುವುದಕ್ಕೆ ಆಸೆ, ಬಾ ಅನ್ನುತ್ತಾರೆ. ಇಲ್ಲಿರುವಂಥವರಲ್ಲಿ ಎಷ್ಟು ಜನ ಯೇಸುವನ್ನು ಸಂಧಿಸುವುದಕ್ಕೆ ಆಸೆ ಉಳ್ಳವರಾಗಿದ್ದೀರಾ ಅಂದರೆ, ಸುಳ್ಳಾಗಿ ಕೈ ಮೇಲೆತ್ತುವಂಥ ಗುಂಪು ಜಾಸ್ತಿ. ಆದ್ರಿಂದ ನಾವು ಕೈ ಮೇಲೆತ್ತುವುದಕ್ಕೆ ಕೇಳೋದಿಲ್ಲ. ಯಾಕಂದರೆ ಕೈ ಮೇಲೆತ್ತಲಿಲ್ಲ ಅಂದರೆ ಇವರೇನೆಂದುಕೊಳ್ಳುತ್ತಾರೆ ಎಂಬುದಾಗಿ ಕೈ ಎತ್ತುತ್ತಾರೆ. ಎಷ್ಟು ಜನ ನಿಜವಾಗಿಯೂ ಸಂಧಿಸುತ್ತೀರಾ? ಯೇಸು ಈಗ ಬಂದರೆ ಎಷ್ಟು ಜನ ಆಸೆ ಉಳ್ಳವರಾಗಿ ಇದ್ದೀರಾ? ಸಾರಾ ನವರೋಜಿಯಮ್ಮ ಸುಂದರವಾಗಿ ಹೇಳುತ್ತಾರೆ, ಯಾವಾಗ ಬರುವಿರಿ ಯೇಸುವೆ? ನನ್ನ ಹೃದಯ ನಿಮಗೋಸ್ಕರ ತವಕಿಸುತ್ತಾ ಇದೆ ಎಂದು ಹಾಡುತ್ತಾರೆ. ಆ ಆಸೆ, ಬಯಕೆ ಇವತ್ತು ಸಭೆಗಳಿಗೆ ಇದೆಯಾ? ಆ ಹಂತದಲ್ಲಿ ನಾವು ಇದ್ದೇವಾ ಅಂದರೆ ಇಲ್ಲ. ಯೇಸು ಬರುವಾಗ ನಾನು ಹೋಗುತ್ತೇನೆ, ಇದು ನಮ್ಮೆಲ್ಲರಿಗೂ ಸರಿ. ಆದರೆ ಯೇಸುವೆ ಬನ್ನಿ ಎಂದು ಹೇಳುವುದಿಲ್ಲ. ನಾವೆಲ್ಲರೂ ಯಾವ ಹಂತದಲ್ಲಿದ್ದೇವೆಂದರೆ ಯೇಸು ಬಂದಾಗ ಹೋಗುತ್ತೇವೆ, ಆ ಆಸೆ ಇದೆ. ಆದರೆ ಈಗಲೇ ಯೇಸು ಬನ್ನಿ ಅಂದರೆ ಬಹುತೇಕ ಜನರು ಹೇಳುವುದಿಲ್ಲ. ಯಾಕಂದರೆ ಅವರನ್ನು ಬನ್ನಿ ಎಂದು ಹೇಳುವಂಥ ಸ್ಥಳದಲ್ಲೇ ಮೊದಲು ನಾವಿಲ್ಲ. ನಮಗೆ ಹೇಗಿದೆ ಅಂತ ಕೇಳುವುದಾದರೆ ಈ ಲೋಕದ ಮೇಲೆ ಆಸೆ, ಲೋಕದಲ್ಲಿ ಇರುವುದರ ಮೇಲೆ ಆಸೆ. ನಾವು ಇದನ್ನು ಮರೆತಿದ್ದೇವೆ. ಯೇಸುವಿನ ಬರುವಿಕೆ ಯಾವಾಗ ಬೇಕಾದರೂ ಸಂಭವಿಸುತ್ತದೆ ಎನ್ನುವುದನ್ನು ಮರೆತಿದ್ದೇವೆ. ನಾವೀಗ ಎಲ್ಲಿದ್ದೇವೆ ಅಂದರೆ, ಒಂದು 70 ವಯಸ್ಸು 80 ವಯಸ್ಸು ಆದ ನಂತರ ಒಂದು ದಿನ ಖಂಡಿತ ಮರಣ ಬರುತ್ತದೆ. ಮರಣ ಸಂಭವಿಸುವಾಗ ನಾನು ಅವರೊಂದಿಗೆ ನಿದ್ರೆ ಹೊಂದಿ ಪರಲೋಕಕ್ಕೆ ಹೋಗುತ್ತೇನೆ. ಇದುವೇ ನಮಗೆ ಇರುವಂಥ ಮೈಂಡ್ ಅದೇನೆ. ಆದರೆ ಈಗ ಯೇಸು ಬರುತ್ತಾರೆ ಎನ್ನುವಂಥ ವಿಷಯ ನಮ್ಮಲ್ಲಿಲ್ಲ. ಅದಕ್ಕಿಂತ ಮುಖ್ಯ ವಿಷಯ, ಈಗಲೇ ಯೇಸು ಬನ್ನಿ ಎಂಬುದಾಗಿ ನಾವು ಕರೆಯುವುದೇ ಇಲ್ಲ. ಒಂದು 1% ಜನ ಕರೆದರೆ ಆಶ್ಚರ್ಯ. ಯೇಸುವೆ ಈಗಲೇ ಬನ್ನಿ. 1ನೇ ಶತಮಾನದಲ್ಲಿ ಅಂದರೆ ಅಪೊಸ್ತಲರ ಕಾಲದಲ್ಲಿ ನೀವೀಗ ಯಾರನ್ನೇ ನೋಡಿದ್ರೂ ಕೂಡ ಪ್ರೈಸ್ ದಿ ಲಾರ್ಡ್ ಸ್ತೋತ್ರ ಅಂತ ಹೇಳ್ತೀರಲ್ವಾ? ಅವರು ಆ ರೀತಿಯಾಗಿ ಹೇಳ್ತಿರ್ಲಿಲ್ವಂತೆ. ಆಗ ಅವರು ಯಾರನ್ನೇ ನೋಡಿದ್ರು ಅವ್ರು ಹೇಳ್ತಾ ಇದ್ದಂಥ ಮಾತೇನು ಗೊತ್ತಾ? ಮಾರನಾಥ ಅಂತ ಹೇಳ್ತಿದ್ರಂತೆ. ಅವ್ರು ಹೇಳುವಂಥ ಮಾತೇನಂದ್ರೆ ಮಾರನಾಥ. ಅದರ ಅರ್ಥ ಯೇಸು ಶೀಘ್ರವಾಗಿ ಬರಲಿದ್ದಾರೆ. ಅವರು ಆ ಮಾತಿನಿಂದ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾರಂತೆ. ಒಂದು ಕಡೆ ಶಿಷ್ಯರನ್ನು ಒಡೆಯುವುದಕ್ಕೆ ಕರ್ಕೊಂಡು ಹೋಗುವಾಗ, ರಕ್ತಸಾಕ್ಷಿ ಆಗುವುದಕ್ಕೆ ಕೊಂಡೊಯ್ಯುವಾಗ ಒದೆ ತಿಂದು ಒಬ್ಬರು ಎದುರುಗಡೆ ಬರ್ತಾರಂತೆ. ಅವ್ರನ್ನ ಹಾಗೆ ಎತ್ಕೊಂಡು ಬರ್ತಾರಂತೆ. ಆಗ ಒಡೆಯುವುದಕ್ಕೆ ಹೋಗುವಂಥವರು, ಆ ಒದೆ ತಿಂದಂಥವರು ಇನ್ನೊಬ್ಬರು ಒದೆ ತಿನ್ನುವಂಥವ್ರು ನೋಡಿ ಹೇಳ್ತಾ ಇದ್ರಂತೆ ಮಾರನಾಥ ಅಂತ. ಮಾರನಾಥ ಅಂತ ಅಂದರೆ ಯೇಸುವನ್ನು ತಿರಸ್ಕರಿಸಬೇಡ, ಯೇಸು ಶೀಘ್ರವಾಗಿ ಬರಲಿದ್ದಾರೆ ಎಂಬುದಾಗಿ. ನಾವು ಸತ್ತರೂ ಪರಲೋಕಕ್ಕೆ ಹೋಗುತ್ತೇವೆ. ಈ ರೀತಿಯಾದ ಮಾತಿನಿಂದ ಒಬ್ಬರನ್ನೊಬ್ಬರು ಸಂತೈಸಿಕೊಂಡ್ರು. ಇವತ್ತು ಮಾರನಾಥವೂ ಹೋಗಿದೆ, ಯೇಸು ಬರುತ್ತಾರೆ ಎನ್ನುವಂಥದ್ದು ಹೋಗಿದೆ. ಆ ಒಂದು ತಾಟು ಹೋಗಿದೆ. ಇವತ್ತು ನಾವು ಅವರನ್ನು ಸಂಧಿಸುವಂತಹ ಸ್ಥಳದಲ್ಲಿ ಇಲ್ಲ. ಇದೇ ನಿದರ್ಶನವಾದಂತಹ ಸತ್ಯ. ಭಾವನೆ ಇಲ್ಲದ ಹೃದಯ. ಚರ್ಚ್ ಎನ್ನುವಂಥದ್ದು ಒಂದು ಕಮರ್ಷಿಯಲ್ ಸೈಟ್ ಆಗಿ ಮಾರ್ಪಟ್ಟಿದೆ, ಒಂದು ವ್ಯಾಪಾರ ಸ್ಥಳ, ಬಿಸ್ನೆಸ್ ಸೆಂಟರ್. ಸಭೆ ಎನ್ನುವಂಥದ್ದು ಒಂದು ರಿಲಿಜಿಯಸ್ ಸೆಂಟರ್, ಅಂದರೆ ಒಂದು ಧಾರ್ಮಿಕವಾದ ಸ್ಥಳವಾಗಿ ಮಾರ್ಪಟ್ಟಿದೆ. ಸಭೆ ಎನ್ನುವಂಥದ್ದು ಒಂದು ಮನರಂಜನೆಯ ಸ್ಥಳವಾಗಿ ಮಾರ್ಪಟ್ಟಿದೆ. ಸಭೆ ಎನ್ನುವಂಥದ್ದು ಮದಲಿಂಗನನ್ನು ಸಂಧಿಸುವ ಸ್ಥಳ ಎನ್ನುವಂಥದ್ದನ್ನು ಮರೆತಿದೆ. ದೇವರಿಗೆ ಅದನ್ನೇ ಎದುರು ನೋಡುತ್ತಾ ಇದ್ದಾರೆ. ಸಭೆಯು ನೀವು ಏನೇ ಗುರುತುಗಳನ್ನು ನೋಡಿದ್ರು, ಏನೇ ಗುರುತುಗಳನ್ನು ನಿಮಗೆ ತೋರಿಸಿದರು, ಎಂಡ್ ಆಫ್ ದ ಡೇ ಅಂತಿಮ ಏನು ಗೊತ್ತಾ? ನೀವು ಯೇಸುವನ್ನು ಸಂಧಿಸುವುದಕ್ಕೆ ಹೋಗಬೇಕು. ಈ ಗುರುತುಗಳೆಲ್ಲ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸುವುದಕ್ಕಾಗಿ ಈ ರೀತಿಯಾಗೆಲ್ಲ ಬರುತ್ತದೆ ಸಿದ್ಧವಾಗಿ ಎಂಬುದಾಗಿ. ಆದರೆ ಇದೆಲ್ಲ ಸಿದ್ಧತೆ ಅಂದರೆ, ಸಿದ್ಧತೆ ಎನ್ನುವಂಥದ್ದು ನಿಮ್ಮ ಒಳಗೆ ಇದೆ.
ನೀವೇನೇ ಸಭೆಯನ್ನು ಎಷ್ಟೇ ವರ್ಷಗಳು ನಡೆಸಿದರು, ಎಷ್ಟೇ ವರ್ಷಗಳು ಚರ್ಚಿಗೆ ಬಂದರು, ಯೇಸು ಬರುವಾಗ ಸಭೆ ಹೋಗದೇ ಇದ್ದರೆ ನೀನು ಇಷ್ಟು ವರ್ಷಗಳು ಮಾಡಿದಂಥ ಎಲ್ಲ ಕಾರ್ಯಗಳು ವ್ಯರ್ಥ, ವೇಸ್ಟು. ಎಷ್ಟು ವರ್ಷ ನಾನು ದೇವರೊಂದಿಗೆ ಇದ್ದೇನೆ, ಎಷ್ಟು ವರ್ಷಗಳು ನಾನು ಸೇವೆಯನ್ನು ಮಾಡಿದ್ದೇನೆ ಎನ್ನುವಂಥದ್ದು ಮುಖ್ಯವಲ್ಲ. ಯೇಸು ಬರುವಾಗ ಅವರೊಂದಿಗೆ ಹೋಗುತ್ತೇನೆ ಎನ್ನುವಂಥದ್ದೇ ಮುಖ್ಯ. ಆ ನಿಮಿಷ, ಆ ಗಳಿಗೆ, ಅದೇ ಇಂಪಾರ್ಟೆಂಟ್. ಅದಕ್ಕಾಗಿ ನಾವು ಕಾದಿದ್ದೇವಾ? ಅದರ ಮುಖ್ಯತ್ವ ಏನು? ಅವರನ್ನು ಎದುರು ನೋಡಿ ಕಾಯುವಂಥದ್ದು ಆಸೆಯಿಂದ. ಅನೇಕ ಸಮಯದಲ್ಲಿ ಒಂದು ಸಾಧಾರಣವಾದ ಮನುಷ್ಯರುಗಳು ನಾವು. ನೀವು ಹಾಗೇನೆ. ನೀವೊಂದು ಸ್ಥಳಕ್ಕೆ ಹೋಗುವಾಗ ಯಾರಾದರೂ ನಿಮ್ಮನ್ನು ಕರೆದಿದ್ರೆ, ಆ ಸ್ಥಳಕ್ಕೆ ಹೋಗಿ ನೀವು ಇಳಿಯುವಾಗ ಆ ಸ್ಥಳದಲ್ಲಿ ನಿಮ್ಮನ್ನು ಅವರು ಬರಮಾಡಿಕೊಳ್ಳಬೇಕೆಂಬುದಾಗಿ ಎದುರು ನೋಡುತ್ತೀರಾ. ಒಂದು ಮದುವೆಗೆ ಹೋದ್ರಿ ಅಂದ್ರೆ ಬಾಗಿಲಲ್ಲಿ ನಿಂತು ನಿಮ್ಮನ್ನು ಆಹ್ವಾನಿಸಬೇಕು. ಸಂಬಂಧಿಕರ ಮನೆಗೆ ಹೋದ್ರಿ ಅಂದ್ರೆ ಬಾಗಿಲಲ್ಲಿ ನಿಂತು ನಿಮ್ಮನ್ನು ಬರಮಾಡಿಕೊಳ್ಳಬೇಕೆನ್ನುವಂಥದ್ದು ಎದುರು ನೋಡುವಿಕೆ, ಒಂದು ಸಾಧಾರಣವಾದ ಎದುರು ನೋಡುವಿಕೆ. ಆ ರೀತಿ ನಿಮ್ಮನ್ನು ಬರಮಾಡಿಕೊಳ್ಳಲಿಲ್ಲ ಅಂದ್ರೆ ನಿಮಗೆ ಮರ್ಯಾದೆ ಕೊಡಲಿಲ್ಲ ಎಂಬುದಾಗಿ ಅಂದುಕೊಳ್ಳುತ್ತೀರಾ. ನಾನು ಹೋದೆ, ಬರಮಾಡಿಕೊಳ್ಳುವುದಕ್ಕೆ ಯಾರೂ ಇರಲಿಲ್ಲ, ಬಾಗಿಲು ಮುಚ್ಚಲ್ಪಟ್ಟಿತ್ತು, ಅವರು ನಮಗೆ ಮರ್ಯಾದೆನೇ ಕೊಡಲಿಲ್ಲ ಎಂಬುದಾಗಿ ನಾವು ಸಾಧಾರಣವಾಗಿ ಹೇಳುತ್ತೇವೆ. ನಾವೀಗ ಎಲ್ಲಾದ್ರೂ ಒಂದು ಕಡೆ ಕೂಟಕ್ಕೆ ಹೋದ್ವಿ ಅಂದರೆ ಇಳಿಯುವಂತಹ ಸ್ಥಳದಲ್ಲಿ ನಮ್ಮನ್ನು ಬರಮಾಡಿಕೊಳ್ಳುವುದಕ್ಕೆ ಯಾರು ಇಲ್ಲ ಅಂದ್ರೆ ನಮಗೆ ಸ್ವಲ್ಪ ಒಂದು ರೀತಿ ಅನಿಸುತ್ತದೆ, ಅಯ್ಯೋ ಬರುವುದಕ್ಕೆ ಹೇಳಿದ್ರಲ್ಲ ಯಾರು ಇಲ್ವಲ್ಲ ಎಂಬುದಾಗಿ. ನಾಶವಾಗಿ ಹೋಗುವಂತ ಮನುಷ್ಯರಿಗೆ ನಮಗೆ ಈ ರೀತಿಯಾದಂಥ ಭಾವನೆ ಇದೆ ಅಂದ್ರೆ, ಸರ್ವಶಕ್ತನಾದಂಥ ದೇವರು ಬರಲಿದ್ದಾರೆ. ತನ್ನ ರಕ್ತದಿಂದ ಕ್ರಯ ಕೊಟ್ಟು ಸಂಪಾದಿಸಿದಂಥ ಸಭೆಗೋಸ್ಕರವಾಗಿ ಅವರು ಬರಲಿದ್ದಾರೆ. ತಾನು ಮೊದಲೇ ಆರಿಸಿಕೊಂಡಿದ್ದ ಮೊದಲಗಿತ್ತಿಯನ್ನು ಕೊಂಡೊಯ್ಯುವುದಕ್ಕೆ ಬರುತ್ತಿದ್ದಾರೆ. ಹಾಗಂದ್ರೆ ಅವರಿಗೆ ಎಷ್ಟು ದೊಡ್ಡ ಎದುರು ನೋಡುವಿಕೆ ಇದ್ದಿರುತ್ತದೆ. ಬಂದು ನಿಲ್ಲುವಾಗ ಎಷ್ಟು ದೊಡ್ಡ ಎದುರು ನೋಡುವಿಕೆ ಇರುತ್ತದೆ. ಅದನ್ನೇ ವಾಕ್ಯ ಹೇಳುತ್ತದೆ, ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ ಎಂಬುದಾಗಿ. ಆ ಎದುರು ನೋಡುತ್ತಾ ಕಾಯುತ್ತಿರುವಂತ ಅನುಭವ ಈ ಕಡೆಯ ಕಾಲದಲ್ಲಿ ಸಭೆಯ ಸ್ಥಳವನ್ನು ಬಿಟ್ಟು ಹೋಯಿತು. ಎದುರು ನೋಡುವಂತ ಸ್ಥಳವನ್ನು ಬಿಟ್ಟು ಹೋಗಿದೆ, ಬರಮಾಡಿಕೊಳ್ಳುವಂತ ಸ್ಥಳವನ್ನು ಬಿಟ್ಟು ಹೋಗಿದೆ. ಒಂದು 5% ನಾನು ಎದುರು ನೋಡುತ್ತೇನೆ, ಒಂದು 5% ಆದರೂ ಇರುತ್ತಾರಾ? ನೋಹನ ನಾವೆಯೊಳಗೆ 8 ಜನರು ಹೋದರಂತ ಇದೆ. ಇವತ್ತೊಂದು ಸಭೆಯಿಂದ 8 ಜನರಾದರೂ ಹೋಗುತ್ತಾರಾ? ಎಷ್ಟು ಜನ ಸಭೆಯೊಳಗೆ ಇದ್ದಾರೆ ಎನ್ನುವಂಥದ್ದು ಮುಖ್ಯವಲ್ಲ, ಎಷ್ಟು ಜನ ಸಭೆಯೊಳಗಿಂದ ಪರಲೋಕಕ್ಕೆ ಹೋಗುತ್ತಾರೆ ಎನ್ನುವಂಥದ್ದೇ ಮುಖ್ಯ. ಅದೇ ತಾನೇ ಮುಖ್ಯ. ಇವತ್ತು ಎಷ್ಟೋ ಜನರಿದ್ದಾರೆ, ಆದರೆ ಎಲ್ಲರಿಗೂ ಕೂಡ ಜವಾಬ್ದಾರಿ ಇದೆಯಾ? ಕೂತುಕೊಂಡಿರುವಂಥ ನಿಮಗೆ ಆ ಜವಾಬ್ದಾರಿ ಇದೆಯಾ? ಅಥವಾ ನಿಮ್ಮನ್ನು ನಡೆಸುವಂಥವರಿಗೆ ಆ ಒಂದು ಜವಾಬ್ದಾರಿ ಇದೆಯಾ? ಯೇಸು ಸ್ಪಷ್ಟವಾಗಿ ಹೇಳುತ್ತಾರೆ, ತಂದೆಯನ್ನು ನೋಡಿ, ನನ್ನ ಬಳಿಗೆ ಕೊಟ್ಟವರಲ್ಲಿ ಒಬ್ಬನು ಕೆಟ್ಟು ಹೋದ, ಮಿಕ್ಕಿದವರೆಲ್ಲರೂ ಕೂಡ ಭದ್ರವಾಗಿದ್ದಾರೆ ಎಂದು. ಆ ರೀತಿ ನಮ್ಮಿಂದ ಹೇಳೋದಕ್ಕಾಗುತ್ತಾ ಎಷ್ಟು ಜನ ಕೆಟ್ಟು ಹೋಗಿದ್ದಾರೆ, ಎಷ್ಟು ಜನ ಹೋಗುತ್ತಾರೆ ಎಂದು? ನಮ್ಮ ನಂಬಿಕೆ ಅಂದರೆ ಎಲ್ಲರೂ ಹೋಗುತ್ತಾರೆ ಎಂದು. ಕೂತುಕೊಂಡಿರುವವರಿಗೆ ನಂಬಿಕೆ ನಾವು ಹೋಗುತ್ತೇವೆ ಎಂದು, ಆದರೆ ನಮ್ಮ ಆಂತರ್ಯದಲ್ಲಿ ನಮಗೆ ಗೊತ್ತು ನಾವು ಹೋಗುವುದಿಲ್ಲ ಎಂದು. ಅವರವರಿಗೆ ಗೊತ್ತಿರುತ್ತದೆ ನಾವು ಸಿದ್ಧವಾಗಿದ್ದೇವಾ ಇಲ್ಲವಾ ಎಂಬುದಾಗಿ. ಹೊರಗೆ ಲೋಕ ನಮ್ಮನ್ನು ನಂಬುತ್ತದೆ, ಆದರೆ ನಾವು ಸಿದ್ಧವಿದ್ದೇವಾ ಇಲ್ಲವಾ ಎನ್ನುವಂಥದ್ದೇ ಮುಖ್ಯ. ಹಾಗಾದರೆ ಮೊದಲಗಿತ್ತಿಯನ್ನು ನೋಡಿ ದೇವರು ಎದುರು ನೋಡುವಂಥ ಸ್ವಭಾವ ಏನು? ಮೊದಲನೆಯದಾಗಿ, ಆ ಮೊದಲಗಿತ್ತಿಯು ಮೊದಲಿಂಗನಿಗೋಸ್ಕರ ಕಾಯುವಂಥವಳಾಗಿ ಯಾವಾಗ ಬರುತ್ತಾರೆ ಬಾ ಎಂದು ಕರೆಯುವಂತಹ ಸ್ವಭಾವ. ಒಂದೊಂದು ದಿನವೂ ಇಷ್ಟ ಇಲ್ಲದೇ ಇರುವವರಿಗೆ ಯಾಕೆ ಅದನ್ನು ಮಾಡಬೇಕು? ಯೋಚನೆ ಮಾಡಿ ನೋಡಿ. ಕೆಲವರಿಗೆ ನಾವು ಅಡ್ವೈಸ್ ಮಾಡುವಾಗ ನಾವು ಕಲಿತುಕೊಂಡದ್ದು, ಅವಶ್ಯವಿಲ್ಲದೇ ಇರುವಂಥವರಿಗೆ ಕೊಡುವುದು ತಪ್ಪು. ಅವರಿಗೆ ಒಂದು ಅವಶ್ಯಕತೆ ಇರಬೇಕು, ಅವರು ಅದನ್ನು ಎದುರು ನೋಡಬೇಕು. ಅಂಥವರಿಗೆ ಕೊಟ್ಟರೇನೆ ಅದಕ್ಕೊಂದು ಬೆಲೆ ಇರುತ್ತದೆ. ಒಂದು ಎದುರು ನೋಡುವಿಕೆ ಇಲ್ಲ ಅಥವಾ ಅವರಿಗೆ ಕೇಳುವಂಥ ಅವಶ್ಯಕತೆ ಇಲ್ಲ ಅಂದರೆ ಅಂಥವರಿಗೆ ಕೊಡುವಂಥದ್ದು ವ್ಯರ್ಥವಾಗಿದೆ. ಅದೇ ರೀತಿ ಬಾ ಎಂದು ಹೇಳುವುದಕ್ಕೆ ಗೊತ್ತಿಲ್ಲದೆಯವರಿಗೆ ಯೇಸುವಿನ ಬರುವಿಕೆ ಕುರಿತಾಗಿ ಬೆಲೆ ಇರುವುದಿಲ್ಲ. ಅವರು ಬೇರೆ ಕೆಲಸದಲ್ಲಿದ್ದಾರೆ. ಆದರೆ ಎಷ್ಟು ಜನ ಕಾದಿದ್ದಾರೋ ಅವರನ್ನು ಕೊಂಡೊಯ್ಯುವುದಕ್ಕೋಸ್ಕರವಾಗಿ ಯೇಸು ಬರಲಿದ್ದಾರೆ. ಹಲ್ಲೆಲೂಯ. ಮೊದಲನೆಯದಾಗಿ, ಈ ಯೇಸುವನ್ನು ಸಂಧಿಸುವುದಕ್ಕೆ ಇರಬೇಕಾಗಿರುವ ಪ್ರಧಾನವಾದ ಕ್ವಾಲಿಟಿ ಏನು? ಬಹಳ ಮುಖ್ಯವಾದ ಕ್ವಾಲಿಟಿ ಏನು? ಆಂತರ್ಯದ ಒಂದು ಕ್ವಾಲಿಟಿಯನ್ನು ಓದಿರಿ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 2 ಹಾಗೂ 3ನೇ ವಾಕ್ಯವನ್ನು ಓದಿರಿ. ಆ ವಾಕ್ಯವನ್ನು ಓದುತ್ತೇನೆ, ಗಮನಿಸಿರಿ. ಯಾಕಂದರೆ ದೇವರಲ್ಲಿರುವಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ. ಇದುವೇ ಒಬ್ಬ ಮೊದಲಗಿತ್ತಿ ಮೊದಲಿಂಗನನ್ನು ಸಂಧಿಸುವುದಕ್ಕೆ ಬೇಕಾಗಿರುವಂಥ ಮೊದಲನೇ ಕ್ವಾಲಿಟಿ. ಶುದ್ಧ ಕನ್ಯೆ ಎಂದು ವಾಕ್ಯ ಹೇಳುತ್ತದೆ. ಕನ್ನಿಕೆಯಾಗಿರಬೇಕು. ಕನ್ನಿಕಾವಸ್ಥೆ ಅಂದರೆ ಏನು? ಇದು ಗಂಡು ಹೆಣ್ಣು ಇಬ್ಬರಿಗೂ ಅನ್ವಯಿಸುತ್ತದೆ. ಕನ್ನಿಕಾವಸ್ಥೆ ಎನ್ನುವಂಥದ್ದು ಕೇವಲ ಶರೀರಕ್ಕೆ ಸಂಬಂಧಪಟ್ಟಂಥದ್ದು ಮಾತ್ರವಲ್ಲ, ಕೇವಲ ಶಾರೀರಿಕವಾದದ್ದಲ್ಲ. ಅನೇಕರು ಇಂದು ಈ ಕನ್ನಿಕಾವಸ್ಥೆಗೆ ಏನು ಅರ್ಥ ಕೊಡುತ್ತಾರೆ ಅಂದರೆ, ಮದುವೆ ಆದರೆ ಕನ್ನಿಕಾವಸ್ಥೆ ಹೋಗುತ್ತದೆ, ಆ ರೀತಿಯಾಗಿ ಒಂದು ಗುಂಪಿದೆ. ಆದ್ದರಿಂದ ಅವ್ರು ಏನು ಹೇಳುತ್ತಾರೆ ಅಂದರೆ, ಮದುವೆ ಆಗದೇ ಇರುವಂಥವರೇ ಕನ್ನಿಕೆಯರು. ಯಾಕಂದ್ರೆ ಪ್ರಕಟಣೆಯ ಪುಸ್ತಕ 14ನೇ ಅಧ್ಯಾಯದಲ್ಲಿ ಚಿಯೋನ್ ಪರ್ವತದಲ್ಲಿ 1,44,000 ಜನ ನಿಲ್ಲುತ್ತಾರೆ. ಅಲ್ಲಿ ನಿಂತಿರುವವರ ಕುರಿತಾಗಿ ಹೇಳುವಾಗ ಅವರು ಸ್ತ್ರೀ ಸಹವಾಸ ಮಾಡದೇ ಇರುವವರು, ಇವರು ಕನ್ಯೆಯರಂತೆ ನಿಷ್ಕಳಂಕರೆಂದು ವಾಕ್ಯ ಹೇಳುತ್ತದೆ. ಆ ಸ್ತ್ರೀ ಸಹವಾಸ ಮಾಡದೇ ಇರುವವರಂದರೆ ಅವರು ಮದುವೆ ಆಗದವರು ಎಂಬುದಾಗಿಯೂ, ಕನ್ಯೆಯರಂದರೆ ಗಂಡನ್ನು ಮದುವೆ ಆಗದವರು ಎಂಬುದಾಗಿಯೂ ಅವರು ಆ ವಾಕ್ಯವನ್ನು ಆ ರೀತಿಯಾಗಿ ಅರ್ಥೈಸಿಕೊಳ್ಳುತ್ತಾರೆ.
ಬೇರೆ ಎಲ್ಲ ವಾಕ್ಯವನ್ನು ಸ್ಪಿರಿಚುವಲ್ ಆಗಿ ಧ್ಯಾನಿಸುತ್ತಾರೆ. ಆದರೆ ಈ ಒಂದು ವಾಕ್ಯವನ್ನು ಮಾತ್ರ ಅವರು ಹಾಗೆ ಸ್ಪಿರಿಚುವಲ್ ಆಗಿ ತೆಗೆದುಕೊಳ್ಳದೆ ಲೋಕ ಪ್ರಕಾರವಾಗಿ ತೆಗೆದುಕೊಂಡು ಮದುವೆ ಆಗಬಾರದೆಂಬುದಾಗಿ ಅದನ್ನು ಉಪದೇಶವಾಗಿ ಹೇಳುತ್ತಾರೆ. ಚೆನ್ನಾಗಿ ಗಮನಿಸಿರಿ, ಮದುವೆ ಆಗದಂತೆ ದೇವರಿಗೋಸ್ಕರ ವೈರಾಗ್ಯವಾಗಿ ನೀವು ಸೇವೆ ಮಾಡಬೇಕೆನ್ನುವಂಥದ್ದು ದೇವರ ಚಿತ್ತವಾಗಿದ್ರೆ ನೀವು ಅದನ್ನು ಫಾಲೋ ಮಾಡಿರಿ. ಯಾಕಂದ್ರೆ ವಾಕ್ಯ ಹೇಳುತ್ತದೆ, ಆ ವರವನ್ನು ಹೊಂದಿದವರು ಬಿಟ್ಟರೆ ಬೇರೆ ಯಾರು ಆ ರೀತಿಯಾಗಿರೋಕ್ಕಾಗಲ್ಲ. ಸ್ವಾಭಾವಿಕವಾಗಿ ದೇವರ ಪ್ರಮಾಣ ಅಂದ್ರೆ ಏನು? ಮನುಷ್ಯನ ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ. ಅದೇ ಸ್ವಾಭಾವಿಕವಾದದ್ದು. ಒಂದು ವೇಳೆ ಆ ವರ ಹೊಂದಿರುವಂಥವರಿಗೆ ಅದು ಅನ್ವಯಿಸುತ್ತದೆ, ಆದರೆ ಎಲ್ಲರಿಗೂ ಅಲ್ಲ. ಆ ರೀತಿಯಾಗಿರುವಾಗ ಇಲ್ಲಿ ಕನ್ಯೆಯರು ಎಂದು ಹೇಳುತ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಏನು? ಆ ಕನ್ಯೆ ಎನ್ನುವಂಥದ್ದು ಯಾವುದರ ಕುರಿತಾಗಿ ಹೇಳಲಾಗುತ್ತಿದೆ ಎಂಬುದಾಗಿ ನೋಡಬೇಕು. ಹಾಗಾದರೆ ಮದುವೆ ಆದಂಥವರಿಗೆಲ್ಲ ಆ ಕನ್ನಿಕಾವಸ್ಥೆ ಹೋಗಿದೆ ಎನ್ನುವಂಥದ್ದನ್ನು ಕೂಡ ನೋಡಬೇಕು. ಈ ವಾಕ್ಯದ ಪ್ರಕಾರ ಮದುವೆ ಆದಂಥವರಿಗೆ ಕನ್ನಿಕಾವಸ್ಥೆ ಹೋಗುತ್ತದೆ ಅಂದರೆ ಅವ್ರು ಹೇಳುತ್ತಾರೆ, ಕೆಲವರು ಹೇಳುವುದನ್ನು ನಿಮಗೆ ಹೇಳುತ್ತಿದ್ದೇನೆ, ಹಾಗಂದ್ರೆ ಮದುವೆ ಆದವರೆಲ್ಲ ಕನ್ನಿಕಾವಸ್ಥೆ ಕಳ್ಕೊಂಡಿದ್ದಾರೆ ಎಂದು ಅರ್ಥ. ಆದರೆ ನಮ್ಮ ಪ್ರಕಾರವಾಗಿ ಮದುವೆಯಾಗಿ ಒಬ್ಬನೇ ಗಂಡನೊಂದಿಗೆ ನಂಬಿಗಸ್ತಲಾಗಿರುವವರಿಗೆ ಹೆಸರು ಪಾತಿವ್ರತೆ. ಅವರನ್ನೇ ಪಾತಿವ್ರತೆ ಅಂತ ಹೇಳುತ್ತಾರೆ. ಹಾಗಾದರೆ ಶುದ್ಧ ಕನ್ನಿಕೆಯಂತೆ ಒಬ್ಬನೇ ಪುರುಷನಿಗೆ ಅಂದರೆ ಏನರ್ಥ ಅಂದರೆ, ನನ್ನ ಒಳಗೆ ಕ್ರಿಸ್ತನನ್ನು ಹೊರತುಪಡಿಸಿ ಬೇರೆ ಒಂದು ಆಲೋಚನೆ ಇಲ್ಲ, ಕ್ರಿಸ್ತನ ಪ್ರೀತಿಯನ್ನು ಹೊರತುಪಡಿಸಿ ಬೇರೆ ಯಾವ ಪ್ರೀತಿಯೂ ಇಲ್ಲ, ಕ್ರಿಸ್ತನನ್ನು ಕಾಯುವುದಕ್ಕೆ ಬೇಕಾಗಿರುವಂಥ ಉಪದೇಶ ಹೊರತುಪಡಿಸಿ ನನ್ನಲ್ಲಿ ಬೇರೆ ಒಂದು ಉಪದೇಶ ಇಲ್ಲ, ಯಾವುದೂ ನನ್ನೊಂದಿಗೆ ಬೆರೆಯುವುದಿಲ್ಲ. ಕ್ರಿಸ್ತನು ಏನನ್ನು ಹೇಳಿದ್ದಾರೋ ಅದನ್ನು ಮಾತ್ರ ನನ್ನ ಹೃದಯ ಚಿಂತಿಸುತ್ತದೆ. ಫಿಲಿಪಿಯರಿಗೆ ಬರೆಯುವಾಗ ಪೌಲನು ಹೇಳುತ್ತಾರೆ, 4ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದಿರಿ. ಕಡೆಯ ಮಾತೇನೆಂದರೆ, ಸಹೋದರರೇ, ಯಾವುದು ಸತ್ಯವೋ, ಮಾನ್ಯವೋ, ನ್ಯಾಯವೋ, ಶುದ್ಧವೋ, ಪ್ರೀತಿಕರವೋ, ಮನೋಹರವೋ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಏನು ಹೇಳುತ್ತಾರೆ? ಅವುಗಳನ್ನೇ ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಶುದ್ಧ ಕನ್ನಿಕೆಯರಾಗಿ ಜೀವಿಸಿರಿ ಎಂದು ಹೇಳುತ್ತಿಲ್ಲ, ಶುದ್ಧ ಕನ್ಯೆಯರಾಗಿ ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಎಂದು ಹೇಳುತ್ತಾರೆ. ನಿನ್ನ ಹೃದಯದ ಆಲೋಚನೆಗಳಲ್ಲೂ ಕೂಡ ಕ್ರಿಸ್ತನನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಸ್ಥಳ ಇರಬಾರದು. ನಿನ್ನ ಹೃದಯದ ಆಲೋಚನೆಗಳಲ್ಲೂ ಕೂಡ ಪರಲೋಕವನ್ನು ಹೊರತುಪಡಿಸಿ ಬೇರೆದಕ್ಕೆ ಸ್ಥಳ ಇರಬಾರದು. ಅದು ಮಾತ್ರ ಇರಬೇಕು. ಅದನ್ನೇ ಪೌಲನು 2 ಕೊರಿಂಥದವರಿಗೆ ಬರೆಯುವಾಗ 11ನೇ ಅಧ್ಯಾಯ 3-4 ವಾಕ್ಯದಲ್ಲಿ ಹೇಳುತ್ತಾರೆ. ಹೇಗೆ ಸರ್ಪವು ಸ್ತ್ರೀಯಾದವಳನ್ನು ವಂಚಿಸಿತೋ ಅದೇ ರೀತಿಯಾಗಿಯೇ ಕ್ರಿಸ್ತನ ವಿಷಯದಲ್ಲಿರಬೇಕಾದ ಪಾತಿವ್ರತೆಯನ್ನು ಬಿಟ್ಟು ಕೆಟ್ಟು ಹೋದಿತೆ ಎಂದು ನನಗೆ ಭಯ ಉಂಟು. ಅದರ ಅರ್ಥ ಏನು? ಬೇರೆ ಒಂದು ಉಪದೇಶ, ಬೇರೆ ಒಂದು ಆಲೋಚನೆ, ಬೇರೆ ಒಂದು ಕಾರ್ಯಗಳನ್ನು ನಿಮ್ಮೊಂದಿಗೆ ಸೇರಿಸಿಕೊಳ್ಳದಂತೆ ಸಂಪೂರ್ಣವಾಗಿ ಕ್ರಿಸ್ತನ ಕುರಿತಾದ ಆಲೋಚನೆ. ದೇವರು ಸಂದೇಶ ಕೊಡುವಾಗ ಒಂದು ಕಾರ್ಯವನ್ನು ತಿಳಿಸಿದರು. ಹೊರದೇಶದಲ್ಲಿ ಎಷ್ಟೋ ಜನ ಕೆಲಸ ಮಾಡುತ್ತಾರೆ. ಸೊ ಆ ರೀತಿಯಾಗಿರುವಾಗ ಈ ಹೊರದೇಶಗಳಿಗೆ ಹೋಗುವಾಗ ಅದರಲ್ಲಿ ಕೆಲವರನ್ನು ಹೇಳುತ್ತೇನೆ, ಎಲ್ಲರನ್ನು ಹೇಳುತ್ತಿಲ್ಲ, ಕೆಲವರ ಕುರಿತಾಗಿ ಹೇಳುತ್ತೇನೆ. ಅವರು ಹೊರದೇಶಕ್ಕೆ ಹೋಗುವಾಗ ಅವರಿಂದ ಕುಟುಂಬವನ್ನು ಬಿಟ್ಟು ಇರೋಕ್ಕಾಗಲ್ಲ, ಅವರ ಹೆಂಡತಿ ಮಕ್ಕಳನ್ನು ಬಿಟ್ಟು ಇರುವುದಕ್ಕೆ ಆಗಲ್ಲ. ಕೆಲವು ದೇಶಗಳಿಗೆಲ್ಲ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅಲ್ಲಿ ಅವರೇ ಇರುವುದಕ್ಕೆ ಕಷ್ಟವಾಗಿರುತ್ತದೆ. ಕುಟುಂಬವನ್ನು ಕರೆದುಕೊಂಡು ಹೋಗುವುದಕ್ಕಾಗಲ್ಲ ಕೆಲವು ದೇಶಗಳಲ್ಲಿ. ಆಗ ಅವ್ರು ಏನು ಮಾಡ್ತಾರೆ ಅಂದರೆ, ಅಲ್ಲಿಂದ ಫೋನ್ ಮಾಡುವಾಗ ಆ ಗಂಡನು ಹೇಳುತ್ತಾರೆ ಹೆಂಡತಿಯನ್ನು ನೋಡಿ, ನಾನು ಇಲ್ಲಿಂದ ಬಂದ್ಬಿಡೋಣ ಅಂದ್ಕೊಂಡಿದ್ದೇನೆ ಅಮ್ಮ, ನನ್ನಿಂದ ಒಂಟಿಯಾಗಿರೋಕ್ಕಾಗ್ತಿಲ್ಲ, ನಿಮ್ಮನ್ನು ಮಕ್ಕಳನ್ನು ನೋಡದೆ ಇರೋಕ್ಕಾಗ್ತಾ ಇಲ್ಲ. ಆ ರೀತಿ ಹೇಳಿದ ಕೂಡಲೇ 2 ಬಗೆಯಾದ ಮದಲಗಿತ್ತಿ ಇರುತ್ತಾರೆ ಉತ್ತರ ಕೊಡುವಂಥವ್ರು. ಒಬ್ಬ ಹೆಂಡತಿ ಏನು ಹೇಳುತ್ತಾಳಂದ್ರೆ, ಬಂದ್ಬಿಡಿ ಅಪ್ಪ, ನಮ್ಮಿಂದನೂ ನೀವಿಲ್ಲದೆ ಇರೋಕ್ಕಾಗ್ತಾ ಇಲ್ಲ, ನಮಗೂ ಕೂಡ ನೀವಿಲ್ಲದೆ ಬಹಳ ಕಷ್ಟಕರವಾಗಿದೆ, ಗಂಜಿಯೋ ನೀರೋ ಏನೋ ನಾವು ಅಡ್ಜಸ್ಟ್ ಮಾಡಿಕೊಳ್ಳೋಣ, ಬನ್ನಿ ಇಬ್ಬರು ಕೆಲಸ ಮಾಡೋಣ, ನೀವು ಬನ್ನಿ ಇಬ್ಬರು ಸೇರಿ ಕಷ್ಟಪಡೋಣ. ಇದು ಒಂದು ಬಗೆಯಾದ ಹೆಂಡತಿ. ಇನ್ನೊಂದು ಬಗೆಯ ಹೆಂಡತಿ ಇದೆ, ಇದು ಸ್ವಲ್ಪ ಜ್ಞಾನ. ಇವರೇನು ಹೇಳುತ್ತಾರೆ ಅಂದರೆ, ಇವಾಗ ತಾನೇ ಸ್ಥಳವನ್ನು ತೆಗೆದುಕೊಂಡಿದ್ದೇವೆ, ಈ ಮನೆಯನ್ನು ಕಟ್ಟಿ ಮುಗಿಸಿದ್ವಿ ಅಂದರೆ, ಮಕ್ಕಳು ಒಂದು 15 ವರ್ಷ 20 ವರ್ಷ ಚೆನ್ನಾಗಿ ಬೆಳೆದ್ರು ಅಂದರೆ, ಆ ನಂತರವಾಗಿ ನೀವು ಬಂದ್ರಿ ಅಂದರೆ ನಾವು ಸ್ವಲ್ಪ ಸೆಟ್ಲ್ ಆಗಬಹುದು. ಸೆಟ್ಲ್ ಆದ್ಮೇಲೆ ಬಂದ್ರಿ ಅಂದರೆ ಚೆನ್ನಾಗಿರುತ್ತದೆ. ಈ ಇಬ್ಬರು ಹೆಂಡತಿಯಲ್ಲಿ ಈ ಒಂದು ಹೆಂಡತಿಯೇ ಲೋಕ ಪ್ರಕಾರವಾಗಿ ಜ್ಞಾನವುಳ್ಳವಳು. ಆ ತಾಯಿಯ ಕುರಿತಾಗಿ ಹೇಳುವಾಗ ಅವರು ಅವತ್ತೇ ಬರ್ತಾ ಇದ್ರು, ಬಂದಿದ್ರೆ ಇವತ್ತು ಕುಟುಂಬ ನಡುಬೀದಿಯಲ್ಲಿ ಇರ್ತಿತ್ತ ಅಂತ ಹೇಳ್ತಿದ್ರು. ಆದರೆ ಬಹುತೇಕವಾಗಿ ಆ ರೀತಿಯಾಗಿ ಹೋದಂಥ ಕುಟುಂಬಗಳನ್ನು ನೋಡುವುದಾದರೆ ಎಷ್ಟೋ ಪ್ರೀತಿಯ ಕೊರತೆ ಇದೆ, ಎಷ್ಟೋ ಗಲಿಬಿಲಿಗಳು ಇದೆ, ಎಷ್ಟೋ ಕುಟುಂಬಗಳು ಸಮಸ್ಯೆಗಳಲ್ಲಿ ಹೋಗುತ್ತಾ ಇದೆ. ಇಲ್ಲಿ ಒಂದು ಸ್ಥಳ ತೆಗೆದುಕೊಳ್ಳಬೇಕು, ಇಲ್ಲಿ ಒಂದು ಮನೆ ಕಟ್ಟಬೇಕು, ಇಲ್ಲಿ ಇನ್ನೂ ಸ್ವಲ್ಪ ಸೌಕರ್ಯ ಬೇಕು, ಅಲ್ಲಿಯವರೆಗೂ ಅವ್ರು ಅಲ್ಲಿದ್ರೇನೆ ಒಳ್ಳೆಯದು, ಅವರಿಂದ ಹಣ ಬರಲಿ, ಅವರಿಂದ ಆಶೀರ್ವಾದ ಬರಲಿ, ನಾವು ಅದನ್ನೆಲ್ಲ ಇಲ್ಲಿ ಯೂಸ್ ಮಾಡುತ್ತೇವೆ, ಆದರೆ ಅವರು ಅಲ್ಲೇ ಇರಲಿ, ಅವರು ಏನು ವರ್ಷಕ್ಕೆ ಒಮ್ಮೆ 2 ವರ್ಷಕ್ಕೆ ಒಮ್ಮೆ ಬಂದು ಹೋದರೆ ಸಾಕು, ಅದನ್ನು ಬಿಟ್ಟರೆ ಅವರು ಅಲ್ಲೇ ಇರಲಿ ಎಂಬುದಾಗಿ ಹೇಳುತ್ತಾರೆ. ಇದೇ ರೀತಿಯಾದಂಥ ಗುಂಪೆ ಚರ್ಚ್ನಲ್ಲೂ ಇದೆ. ಯೇಸು ಕ್ರಿಸ್ತನಿಂದ ಆಶೀರ್ವಾದ ಬೇಕು, ಯೇಸು ಕ್ರಿಸ್ತನಿಂದ ಎಲ್ಲಾ ಕಾರ್ಯಗಳು ಬೇಕು, ಆದರೆ ಯೇಸು ಕ್ರಿಸ್ತನು ಮಾತ್ರ ಈಗ ಬರಬಾರದು. ಅವರು ಇಲ್ಲಿ ಬಂದು ಕರ್ಕೊಂಡು ಹೋಗೋದೆಲ್ಲ ಬೇಡ, ಅವರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು, ಅವರು ಅಲ್ಲಿಂದ ಕೊಡ್ತಾ ಇರಬೇಕು, ನಾವು ಇಲ್ಲಿ ಆಶೀರ್ವಾದವಾಗಿರಬೇಕು. ಇಂತಹ ಗುಂಪೆ ಇದೆ. ಆ ರೀತಿಯಾದಂಥ ಗುಂಪನ್ನೇ ನೋಡಿ ಹೇಳುತ್ತಾರೆ,
ನಿನ್ನ ಹೃದಯದಲ್ಲಿ ನಾನು ಮಾತ್ರ ಬೇಕು ಎಂಬುದಾಗಿ ನೀನು ಅಂದುಕೊಂಡೆ ಅಂದರೆ ಇಲ್ಲಿರುವಂಥದ್ದು ಯಾವುದನ್ನು ಕೂಡ ಬೇಡ ಅನ್ನುತ್ತೀಯ. ಯೇಸು ಬೇಕು ಎಂಬುದಾಗಿ ನೆನೆಸುವವನಿಗೆ ಇಲ್ಲಿ ಯಾವುದು ಅವಶ್ಯವಿರುವುದಿಲ್ಲ. ಆದರೆ ಒಂದು ಗುಂಪಿಗೆ ಇಲ್ಲಿರುವಂಥದ್ದೇ ಬೇಕು. ನೀನು ಎರಡರಲ್ಲಿ ಯಾವುದಾದ್ರೂ ಒಂದನ್ನೇ ಪ್ರೀತಿಸಲು ಸಾಧ್ಯ. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಎರಡು ಮನಸ್ಸುಳ್ಳವನು ತನ್ನ ಎಲ್ಲಾ ಮಾರ್ಗದಲ್ಲೂ ಕೂಡ ಅಸ್ಥಿರವುಳ್ಳವನಾಗಿರುತ್ತಾನೆ. ಒಂದು, ಕರ್ತನು ದೇವರಾಗಿದ್ದರೆ ಕರ್ತನ ಬಳಿಗೆ ಬನ್ನಿ. ಬಾಳನು ದೇವರಾಗಿದ್ದರೆ ಬಾಳನ ಬಳಿಗೆ ಹೋಗಿ. ಲೌಕಿಕವಾದಂಥದ್ದನ್ನು ಚಿಂತಿಸಿದ ಹಾಗೆ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳುತ್ತದೆ ನೋಡಿ. ಶುದ್ಧವಾದದ್ದು, ಮಾನ್ಯವಾದದ್ದನ್ನೇ ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಇವತ್ತು ಕಡೆಯ ಕಾಲದಲ್ಲಿ ಅನೇಕ ಸಭೆಗಳು ಚಿಂತಿಸುವುದಕ್ಕೆ ಹೇಳಿಕೊಡುವಾಗಲೂ ಕೂಡ ಲೌಕಿಕವಾದದ್ದನ್ನು ಹೇಳಿಕೊಡುತ್ತಾರೆ. ಇದನ್ನು ಕೇಳು, ಅದನ್ನು ಕೇಳು, ಹಾಗಿರು, ಇದನ್ನು ಅರಿಕೆ ಮಾಡು, ಅದನ್ನು ಅರಿಕೆ ಮಾಡು, ಆಗ್ಲೇ ನೀನು ಭೂಮಿಯಲ್ಲಿ ಹೀಗಿರುತ್ತೀಯ, ಆಗಿರುತ್ತೀಯ. ದೇವರು ಸ್ಪಷ್ಟವಾಗಿ ಹೇಳುತ್ತಾರೆ, ನೀನು ಒಂದು ನನ್ನ ಕುರಿತಾಗಿರುವಂತ ಆಲೋಚನೆ ಇಟ್ಟುಕೊಂಡು ಇನ್ನೊಂದು ಕಾರ್ಯದ ಕುರಿತಾಗಿಯೂ ಆಲೋಚನೆ ಮಾಡುತ್ತಾ ಇದ್ರೆ ಕನ್ನಿಕಾವಸ್ಥೆ ಇಲ್ಲ ಅನ್ನುತ್ತಾರೆ. ಆತ್ಮಿಕ ಕನ್ನಿಕಾವಸ್ಥೆ ಅಂದ್ರೇನು? ನನ್ನ ದೇವರ ಕುರಿತಾಗಿರುವಂತ ಚಿಂತನೆ, ಪರಲೋಕದ ಕುರಿತಾದ ಚಿಂತೆ. ಅದನ್ನೇ ಪೌಲನು ಹೇಳುತ್ತಾರೆ, ನನಗೆ ಒಂದು ನೇಮಿಸಲ್ಪಟ್ಟಿದೆ, ನಾನು ಮಾತನಾಡುವಂಥದ್ದೆಲ್ಲ ಸ್ಪಿರಿಚುಯಾಲಿಟಿ. ಒಂದು ಗುಂಪು ಹೇಳುತ್ತದೆ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡಿ. ನಿಮಗೆ ಹೇಳುತ್ತೇನೆ, ಕರ್ತನ ಮುಂಭಾಗದಲ್ಲಿ ಹೇಳುತ್ತೇನೆ, ಈ ಲೋಕದಲ್ಲಿ ನಿಮಗೆ ಏನು ಅವಶ್ಯಕತೆಗಳಿದೆಯೋ ಅದನ್ನು ಪರಲೋಕ ನಿಮಗಿಂತಲೂ ಕೂಡ ಹೆಚ್ಚು ಗಮನವಹಿಸಿ ಕೊಡುತ್ತದೆ. ಯಾಕಂದ್ರೆ ನಿಮ್ಮ ಅವಶ್ಯಕತೆಗಳೇನೆಂಬುದಾಗಿ ನಿಮ್ಮ ಪರಮ ತಂದೆ ಮುಂಚಿತವಾಗಿ ಅರಿತಿದ್ದಾರೆ. ಪಕ್ಷಿಗಳಿಗೆ ಪೋಷಿಸುವಂಥವರು, ಹೂವುಗಳಿಗೆ ತೊಡಿಸುವಂಥವರು ನಿಮಗೆ ಪೋಷಿಸುವುದಿಲ್ವಾ? ಇವತ್ತು ಏನೋ ಪರಮ ತಂದೆಗೆ ಏನು ಗೊತ್ತಿಲ್ಲದೆ ಇರುವ ಹಾಗೆ ಸರ್ವಶಕ್ತನಾದಂಥ ದೇವರು ಇಬ್ಬರನ್ನು ಸೃಷ್ಟಿ ಮಾಡುವಾಗ ದೇವರು, ನಂತರ ಸಂತತಿಗಳು ಬರುತ್ತದೆ ಎಂದು ಗೊತ್ತಿರುವಂತಹ ದೇವರು ಇಷ್ಟು ದೊಡ್ಡ ಲೋಕವನ್ನು ಸೃಷ್ಟಿ ಮಾಡಿ ಆ ಇಬ್ಬರಿಗೆ ಕೊಡುತ್ತಾರೆ ಅಂದ್ರೆ ನೀವು 4 ಜನ ಇರುವಂತ ಕುಟುಂಬಕ್ಕೆ ಏನು ಕೊಡಬೇಕಂತ ಅವ್ರಿಗೆ ಗೊತ್ತಿಲ್ವಾ? ನೀವು ನೋಡಿ, ಈಗ ನಿಮ್ಮ ಮಗ ಕೇಳುತ್ತಾನೆ, 8ನೇ ಕ್ಲಾಸ್ ಓದುತ್ತಿರುವಂತ ಮಗ, ಅಪ್ಪ ಎಲ್ಲಿ ಕೆಲಸಕ್ಕೆ ಹೋಗುತ್ತೀರಾ, ಎಷ್ಟು ಸಂಬಳ? ಯಾಕೋ ಇಲ್ಲ, ನೀವು ನನಗೆ ಓದುವುದಕ್ಕೆ ಹೇಳಿದ್ರಿ, ಓದುವಾಗ ಇಷ್ಟೆಲ್ಲ ಖರ್ಚಾಗುತ್ತಿದೆ, ಊಟಕ್ಕೆ ಇಷ್ಟೆಲ್ಲ ಖರ್ಚಾಗ್ತಿದೆ, ಡ್ರೆಸ್ಗೆ ಎಷ್ಟು ಖರ್ಚಾಗ್ತಿದೆ. ನೀವು ಹೇಳುವಂತ ಮಾತು ಹೇಗಿದೆ ಗೊತ್ತಾ? ನಿನ್ಗ್ಯಾಕ್ ಬೇಕು ಈ ಲೆಕ್ಕ? ನೀನು ಸರಿಯಾಗಿ ಹೋಗಿ ಏನ್ ಮಾಡು, ಓದು. ನೀನು ಹೋಗಿ ಓದು. ಅದನ್ನು ನೋಡಿಕೊಳ್ಳಬೇಕಾಗಿರೋದು ನಮ್ಮ ಜವಾಬ್ದಾರಿ. ನಿನಗೆ ಕೊಡಲ್ಪಟ್ಟಿರುವಂಥದ್ದು ಓದುವಂಥದ್ದು ಮಾತ್ರ. ಚೆನ್ನಾಗಿ ಓದಿ ಪಾಸ್ ಮಾಡು. ನಿನ್ನ ಊಟ, ಫೀಸು, ಡ್ರೆಸ್ ಎಲ್ಲ ನಾನು ನೋಡಿಕೊಳ್ಳುತ್ತೇನೆ. ಅದರ ಚಿಂತೆ ನಿನಗೆ ಬೇಡ. ನೀನು ಅದರ ಕುರಿತಾಗಿ ಯೋಚನೆಯನ್ನು ಮಾಡಬೇಡ. ಆ ಚಿಂತೆಯೊಂದಿಗೆ ನೀನು ಓದಬೇಡ. ನಿನಗೆ ಇರಬೇಕಾಗಿರುವಂಥ ಒಂದೇ ಚಿಂತೆ, ನಾನು ಇದನ್ನು ಪಾಸ್ ಮಾಡಿ ಮೇಲೆ ಹೋಗಬೇಕು. ಅದನ್ನೇ ದೇವರು ಹೇಳುತ್ತಾರೆ, ಭೂಮಿಯಲ್ಲಿ ನಿಮಗೆ ಕೊಡಲ್ಪಡಬೇಕಾಗಿರುವಂಥ ಕಾರ್ಯಗಳ ಕುರಿತಾಗಿ ಚಿಂತೆ ಮಾಡಬೇಡಿ, ನಾಳೆಯ ಕುರಿತು ಚಿಂತಿಸಬೇಡಿ ಎಂದು ಬೈಬಲ್ ಹೇಳುತ್ತದೆ. ದೇವರು ಇವತ್ತು ಪೋಷಿಸಿದಂತಹ ದೇವರು, ನೆನ್ನೆ ಕೊಟ್ಟಂತಹ ದೇವರು ನಾಳೆಯೂ ಕೊಡುವುದಕ್ಕೆ ಶಕ್ತರಾಗಿದ್ದಾರೆ. ಅದೇ ನೀವು ಅವರನ್ನು ಪ್ರೀತಿಸುತ್ತಾ ಇದ್ದೀರಾ ಎನ್ನುವುದಕ್ಕೆ ನಿದರ್ಶನ. ಯಾವಾಗ ನೀವು ನಿಮ್ಮ ದೇವರಾಗಿರುವ ಕರ್ತನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಬಲದಿಂದ ನಂಬುತ್ತೀರೋ ಆಗಲೇ ನೀವು ಲೋಕದ ಕುರಿತಾಗಿ ಭಯಪಡುವುದಿಲ್ಲ, ಅದರ ಕುರಿತಾಗಿ ಯೋಚನೆಯೂ ಮಾಡುವುದಿಲ್ಲ. ನಿಮಗೆ ಭಯ ಇದೆ ಅಂದರೆ ನಿಮಗೆ ದೇವರ ಮೇಲೆ ನಂಬಿಕೆ ಕಡಿಮೆಯಾಗಿದೆ ಎಂದು ಅರ್ಥ. ಕರೆದಾತನು ನಂಬಿಗಸ್ತನು, ಅವರು ಕಡೆಯ ತನಕ ನಿಮ್ಮನ್ನು ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನಾವು ಅವರನ್ನು ಬರಮಾಡಿಕೊಳ್ಳುವಂಥ ಸ್ಥಳದಲ್ಲಿಲ್ಲ. ನಾವಿವತ್ತು ಅವರನ್ನು ಕರೆಯುವಂಥ ಸ್ಥಳದಲ್ಲಿಲ್ಲ. ಇನ್ನೊಂದು ಥಾಟ್ ಓಡುತ್ತಾ ಇದೆ, ಇದು ಸ್ವಲ್ಪ ಇರಲಿ ಬಿಡು, ಇದು ಸ್ವಲ್ಪ ಜೊತೆಗೆ ನಡೀಲಿ. ಅವರು ನಿತ್ಯನಾದ ದೇವರು. ಆ ರೀತಿಯಾಗಿರುವಾಗ ನಮ್ಮ ನಂಬಿಕೆ ಹೇಗಿದೆ? ವಯಸ್ಸಾದ್ರೆ ಏನಾಗುತ್ತದೆ? ನನಗೆ ವಯಸ್ಸಾಗುತ್ತದೆ, ನನ್ನ ದೇವರಿಗೆ ವಯಸ್ಸಾಗೋದಿಲ್ಲ. ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ನನ್ನ ರೂಪಿಸಿದಂತಹ ದೇವರು, ನಾನು ಒಂದು ವೇಳೆ ಬರೋಣ ತಡವಾಗಿ ಮಣ್ಣಿಗೆ ಹೋದರೂ ಕೂಡ ಅಲ್ಲಿಯ ತನಕ ಕೂಡ ನಮ್ಮನ್ನು ನಡೆಸುವುದಕ್ಕೆ ಅವರು ಶಕ್ತರಾಗಿಯೇ ಇದ್ದಾರೆ. ಯಾವ ಕೊರತೆಗಳಿಲ್ಲದಂತೆ ದೇವರು ನೋಡಿಕೊಳ್ಳುತ್ತಾರೆ. ಇವತ್ತು 2 ಆಲೋಚನೆಗಳು. ಏನಾಗುತ್ತದೋ ಒಂದು ವೇಳೆ ಈ ರೀತಿಯಾಗಿ ಆಯಿತು ಅಂದರೆ ಯಾರು ನೋಡುತ್ತಾರೆ? ದೇವರು ನೋಡುತ್ತಾರೆ. ದೇವರು ಜೀವವುಳ್ಳವರಾಗಿದ್ದಾರೆ. ಅವರು ನಮ್ಮೊಂದಿಗೆ ವಾಸ ಮಾಡುತ್ತಿದ್ದಾರೆ, ನಮ್ಮ ಮಧ್ಯದಲ್ಲಿ ಸಂಚರಿಸುತ್ತಿದ್ದಾರೆ. ನಮ್ಮ ಮನೆಯಲ್ಲಿರುವಂಥ ಅಪ್ಪನೋ ತಾತನೋ ಚೆನ್ನಾಗಿ ಹಣ ಇಟ್ಟುಕೊಂಡಿರುವಾಗ ನಮಗೆ ಕಷ್ಟ ಬಂದಾಗ ಅಪ್ಪ ಹಣ ಕೊಡುತ್ತಾರಾ ಇಲ್ವಾ? ತಾತ ನಮಗೆ ಕೊಡುತ್ತಾರಾ ಇಲ್ವಾ? ಹಾಗಾದ್ರೆ ಕೆಟ್ಟವರಾಗಿರುವಂಥ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಮಾಡುವಾಗ ಪರಲೋಕದಲ್ಲಿರುವ ತಂದೆ ಮಾಡುವಂಥದ್ದು ಅಧಿಕ ನಿಶ್ಚಯವಾದದ್ದು. ಕೂಡಲೇ ಏನು ಹೇಳುತ್ತಾರೆ? ಇದೆಲ್ಲ ಬಹಳ ಓವರ್ ಆಯಿತು ರೀ. ಅದನ್ನೇ ಹೇಳುತ್ತೇನೆ, ನಿಮಗೆ ಹೇಗೆ ಬೇಕಾದ್ರೂ ಅದನ್ನು ತೆಗೆದುಕೊಳ್ಳಿ, ಆದರೆ ಅದು ನನಗೆ ಸಾಕಾಗುವಷ್ಟಾಗಿದೆ. ಯಾವ ಕೊರತೆ ಇಲ್ಲದೆ ಪರಲೋಕನ ನೋಡಿಕೊಳ್ಳುತ್ತಾ ಇದೆ. ಯಾವಾಗಲೂ ಕರ್ತನ ಕುರಿತಾದ ಆಲೋಚನೆ, ಸೇವೆಯ ಕುರಿತಾದ ಆಲೋಚನೆ, ಪರಲೋಕದ ಕುರಿತಾದ ಆಲೋಚನೆ, ಯಾವುದಾದ್ರೂ ಯೋಚನೆ ಮಾಡುತ್ತಲೇ ಇರಬೇಕು. ನಮ್ಮ ಯೋಚನೆಯಲ್ಲೂ ಅವರೇ ಇರಬೇಕು, ಆಲೋಚನೆಯಲ್ಲೂ ಅವರೇ ಇರಬೇಕು. ಯಾವಾಗ ನೀವು ದೇವರನ್ನು ಬಿಟ್ಟು ಇನ್ನೊಂದು ಕಾರ್ಯವನ್ನು, ನಾನು ಪಾಪದ ಕುರಿತು ಹೇಳ್ತಿಲ್ಲ, ಲೋಕದಲ್ಲಿರುವಂಥ ಅನೀತಿಯಾದ ಕಾರ್ಯವನ್ನು ಕುರಿತು ಹೇಳ್ತಿಲ್ಲ, ನೀವು ದೇವರನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ವ್ಯರ್ಥವಾಗಿ ಯೋಚನೆ ಮಾಡ್ತಿರ್ತೀವಿ ನೋಡಿ, ಪರಲೋಕ ಅದನ್ನು ಬಯಸುವುದಿಲ್ಲ. ನನ್ನನ್ನು ಯೋಚಿಸು, ನನ್ನನ್ನು ನೋಡು, ಅದನ್ನೇ ಅವರು ಹೇಳುತ್ತಾರೆ. ಸರ್ಪ ಬಂದು ಬೇರೆ ಒಂದು ಕಾರ್ಯವನ್ನು ಹೇಳಿದಾಗ ಅವಳು ಸ್ವೀಕರಿಸಿಕೊಂಡಳೆಂದು ವಾಕ್ಯ ಹೇಳುತ್ತದೆ. ಅವಳು ಅದನ್ನು ಸ್ವೀಕರಿಸಿಕೊಂಡಿದ್ದರ ಪರಿಣಾಮ ಏನಾಯಿತು? ಅವಳು ವಂಚಿಸಲ್ಪಟ್ಟಳು. ಅದನ್ನೇ ದೇವರು ನಿಮಗೂ ಹೇಳುತ್ತಾರೆ. ಶುದ್ಧವಾದ ಕಾರ್ಯಗಳು,
ಬೇರೆ ಯಾವುದೇ ಕಾರ್ಯಗಳು ಸಭೆಯೊಳಗೆ ಬರದಂತೆ ನೋಡಿಕೊಳ್ಳಬೇಕು. ಬೇರೆಯ ಉಪದೇಶಗಳು ಬರದಂತೆ ನೋಡಿಕೊಳ್ಳಬೇಕು. ಬರುವಾಗ ಹೇಗೆ ಬರುತ್ತದೆ ಗೊತ್ತಾ? ಏನೋ ಸೈತಾನನು 2 ಕೊಂಬು 1 ಬಾಲ ಇರುವ ಹಾಗೆ ಬಂದು ನಿಮ್ಮ ಹತ್ರ ಮಾತನಾಡೋದಿಲ್ಲ. ಸತ್ಯವೇದ ಹೇಳುತ್ತದೆ, ಪ್ರಕಟಣೆ 13:11 ಹೇಳುತ್ತದೆ, ಮತ್ತೊಂದು ಮೃಗವು ಭೂಮಿಯೊಳಗಿಂದ ಬರುವುದನ್ನು ಕಂಡೆನು. ಇದಕ್ಕೆ ಟಗರಿಗಿರುವಂತೆ 2 ಕೊಂಬುಗಳಿದ್ದವು, ಘಟಸರ್ಪದಂತೆ ಮಾತಾಡಿತು. ಬರುವಾಗ ಹೇಗೆ ಬರುತ್ತದೆ? ಸೇವಕರ ಹಾಗೆ ಬರುತ್ತದೆ. ಬರುವುದು ವಿಶ್ವಾಸಿಯಾಗಿ ಬರುತ್ತದೆ. ಬರುವುದು ಆತ್ಮಿಕವುಳ್ಳದಾಗಿ ಇರುತ್ತದೆ. ಆದರೆ ಬಂದು ಮಾತನಾಡುವಂಥದ್ದು ಸರ್ಪದ ಉಪದೇಶವಾಗಿರುತ್ತದೆ. ಅದು ಮಾತನಾಡುವಾಗ ಅದರ ಬಾಯಿಯೊಳಗಿಂದ ಹೊರಡುವಂಥದ್ದು ಸರ್ಪದ ಮಾತುಗಳಾಗಿರುತ್ತವೆ. ಅದನ್ನು ನೀವು ಸ್ನಾನಿಕನಾದ ಯೋಹಾನನಾಗಿದ್ದು ಆತ್ಮಗಳನ್ನು ವಿವೇಚಿಸುವಂಥವರಾಗಿದ್ದರೆ ಮಾತ್ರವೇ ಅದು ಸರ್ಪದ ಮರಿ ಎಂಬುದಾಗಿ ನಿಮ್ಮಿಂದ ಕಂಡುಹಿಡಿಯುವುದಕ್ಕೆ ಸಾಧ್ಯ. ಇಲ್ಲ ಅಂದರೆ ಕಂಡುಹಿಡಿಯುವುದಕ್ಕಾಗಲ್ಲ. ಇವತ್ತು ಆ ರೀತಿಯಾಗಿ ವಂಚಿಸುವಂಥ ಕಾರ್ಯ ಸಭೆಗಳೆಡೆಗೆ ಬರುತ್ತಿದೆ. ಸಭೆಯಲ್ಲಿರುವಂಥ ಅನೇಕರು ಸ್ನಾನಿಕನಾದ ಯೋಹಾನನಲ್ಲ. ಸಭೆಯಲ್ಲಿ ಕೂತಿರುವಂಥ ಅನೇಕರು ಈ ಸರ್ಪ ಮಾತನಾಡುವಂಥದ್ದನ್ನು ನಂಬುವಂಥ ಜನರಾಗಿದ್ದಾರೆ. ನಾನು ವಿಶ್ವಾಸಿಗಳಿಗೆ ಹೇಳುತ್ತೇನೆ, ಕೆಲವು ಸೇವಕರಿಗೂ ಹೇಳುತ್ತೇನೆ, ಯಾವುದೇ ಉಪದೇಶ ಬಂದರೂ ಕಿವಿಗೆ ಇಂಪಾಗಿದೆ, ಚೆನ್ನಾಗಿದೆ, ಕೇಳುವುದಕ್ಕೆ ನಿಮ್ಮ ಶರೀರಕ್ಕೆ ತಕ್ಕದ್ದಾಗಿಯೇ ಇರುತ್ತದೆ. ಒಂದೇ ವರ್ಷದಲ್ಲಿ ನಿಮ್ಮನ್ನು ದೇವರು ಕೋಟ್ಯಾಧಿಪತಿಯಾಗಿ ಮಾಡುತ್ತಾರೆ. ನಿಮ್ಮ ಹಣವನ್ನು ದೇವರು ಅಭಿವೃದ್ಧಿ ಮಾಡುತ್ತಾರೆ. ಹಣದ ಆಶೀರ್ವಾದಕ್ಕೋಸ್ಕರವಾಗಿ ಗುಂಪು, ಇದೆಲ್ಲವೂ ಸರ್ಪದ ಉಪದೇಶ. ಇದು ದೇವರಿಂದ ಬಂದಂಥದ್ದಲ್ಲ. ಯೋಚನೆ ಮಾಡಿ ನೋಡಿ, ಟ್ಯಾಕ್ಸ್ ಕಟ್ಟುವುದಕ್ಕೆ ಯೇಸುವಿನ ಹತ್ರ ಹಣ ಇಲ್ಲ. ಆ ದೇವರು ಹೇಳುತ್ತಾರೆ, ಹೋಗಿ ಮೀನಿನ ಬಾಯಿಯಲ್ಲಿ ನೋಡು, ಅಲ್ಲಿ ಬೆಳ್ಳಿಯ ನಾಣ್ಯ ಇರುತ್ತದೆ, ಹೋಗಿ ನಿನಗೂ ನನಗೂ ಸೇರಿಸಿ ಕಟ್ಟು ಅನ್ನುತ್ತಾರೆ. ಯಾಕೆ ಆ ದೇವರು ಆ ಪರ್ವತದ ಪ್ರಸಂಗದಲ್ಲಿ 3 ದಿನ ಹಣದ ಪ್ರಸಂಗವನ್ನು ಮಾಡಿರಬಾರ್ದಾಗಿತ್ತು? ಬಡವರಿಗೆ ಸುವಾರ್ತೆಯನ್ನು ಸಾರಿದಂಥ ದೇವರು ಯಾಕೆ ಬಡವರಿಗೆ ಹಣವನ್ನು ಕೊಡಬಾರ್ದಾಗಿತ್ತು? ಒಬ್ಬರು ಯೇಸುವಿನ ಬಳಿಗೆ ಭಿಕ್ಷೆ ಕೇಳುವುದಕ್ಕಾಗಿ ಬರುತ್ತಾರೆ. ಅವರಿಗೆ ಏನು ಬೇಕು ಎಂದು ಕೇಳಿದಂಥ ದೇವರು ಅವರಿಗೆ ಕಣ್ಣನ್ನು ಕೊಡುವುದಕ್ಕೆ ಬದಲು ಯಾಕೆ ಹಣ ಕೊಡಬಾರದಾಗಿತ್ತು? ಇವತ್ತು ಒಂದು ಗುಂಪು ನಿಮ್ಮನ್ನು ಏಮಾರಿಸುತ್ತಾ ಇದೆ, ವಂಚಿಸುವ ಕಾರ್ಯ ಬರುತ್ತಾ ಇದೆ. ನಿಮ್ಮ ಲೌಕಿಕ ಪ್ರಕಾರವಾದಂಥ ಆಸೆಗಳು, ಅವಶ್ಯಕತೆಗಳು, ಕಡೆಯ ಕಾಲದಲ್ಲಿ ಸಾಧ್ಯವಾದರೆ ಆರಿಸಿಕೊಳ್ಳಲ್ಪಟ್ಟವರು ಕೂಡ ವಂಚಿಸಲ್ಪಡುವ ಹಾಗೆ ಈಗ ಅದೇ ನಡೆಯುತ್ತಾ ಇದೆ. ಲೋಕದಲ್ಲಿರುವಂಥ ಹಣ, ಆಸ್ತಿ, ಸಂಪಾದನೆ, ಮನೆ, ಮಾಯೆ, ಲಕ್ಸುರಿ, ಇದೆಲ್ಲ ಕಾರ್ಯಗಳನ್ನು ಹೇಳಿ ದೇವರು ನೇರವಾಗಿ ಹೇಳುತ್ತಾರೆ, ಸಾಲ ಕೊಡುವಿಯೇ ಹೊರತು ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ ಎಂದು. ಆದ್ದರಿಂದಲೇ ದೇವರು ಮತ್ತೆ ಮತ್ತೆ ಹೇಳುತ್ತಾರೆ, ವಾಕ್ಯವನ್ನು ಪರೀಕ್ಷಿಸಿ ನೋಡಿರಿ. ಅವರು ದೇವರಿಂದ ಬಂದಿದ್ದಾರಾ? ಕಡೆಯ ಕಾಲದಲ್ಲಿ ಅಪೊಸ್ತಲರೆಂಬುದಾಗಿ ಹೇಳಿ ಅಪೊಸ್ತಲರಲ್ಲದೆ ಇರುವಂತವರು ನಿಮ್ಮ ಬಳಿಗೆ ಬಂದು ವಂಚಿಸುತ್ತಾರೆ. ಬಹಳ ಕೇರ್ಫುಲ್ ಆಗಿರಿ. ಈಗ ಆ ಒಂದು ಕಾರ್ಯ ಏನ್ ಮಾಡುತ್ತದೆ ಗೊತ್ತಾ? ನಿಮ್ಮನ್ನು ಕೊಂಡು ಹೋಗಿ ದೇವರ ಉಪದೇಶದಿಂದ ಬೇರ್ಪಡಿಸುತ್ತದೆ. ಅದು ನಿಮಗೆ ಗೊತ್ತಾಗುವುದೇ ಇಲ್ಲ. ಸತ್ಯವೇದ ಹೇಳುತ್ತದೆ, ಅವಳು ಸರ್ಪದ ಮಾತನ್ನು ಕೇಳಿದಳು, ಅಷ್ಟೇನೆ. ಆಕೆ ಕೇಳಿದಳು, ಆದರೆ ಆದಾಮನು ಅವಳನ್ನು ಕೂಡಿದನು. ಅವಳು ಕಾಯಿನನನ್ನು ಪಡೆದಳು. ಆದರೆ 1 ಯೋಹಾನ ಹೇಳುತ್ತದೆ, ಕೆಡುಕನಿಂದ ಹುಟ್ಟಿದ ಕಾಯಿನನು. ಆದಾಮ ಅವಳು ಕೂಡುತ್ತಾರೆ, ಕಾಯಿನನು ಹುಟ್ಟುತ್ತಾನೆ. ಆದರೆ ವಾಕ್ಯ ಹೇಳುತ್ತದೆ ಕೆಡುಕನಿಂದ ಹುಟ್ಟಿದ ಕಾಯಿನ. ಅದರ ಅರ್ಥ ಏನು? ಶರೀರ ಪ್ರಕಾರವಾಗಿ ಆದಾಮನಿಗೆ ಅವಳಿಂದ ಮಗು ಬಂದರೂ ಆತ್ಮಿಕ ರೀತಿಯಲ್ಲಿ ಸೈತಾನನ ಉಪದೇಶ ಒಳಗೆ ಹೋಯಿತು. ಅದರ ಮೂಲಕವಾಗಿ ಒಂದು ಮಗು ಹುಟ್ಟುತ್ತದೆ. ಕಾಯಿನನು ಬಹಳ ಮೋಸಕರವಾದ ವ್ಯಕ್ತಿಯಾದನು. ಅದೇ ರೀತಿಯಾಗಿ ಇವತ್ತು ಇದೆ. ನೀವು ಆತ್ಮಿಕ ರೀತಿಯಲ್ಲಿ ಇದ್ದೀರಾ, ಒಳ್ಳೆಯ ಸಭೆಯಲ್ಲಿ ಕೂತುಕೊಂಡಿದ್ದೀರಾ, ಸಂದೇಹವಿಲ್ಲ. ಆದರೆ ಸರ್ಪದ ಶಬ್ದವು ನಿಮಗೆ ಟಿವಿಯ ಮೂಲಕವಾಗಿ, ಫೋನಿನ ಮೂಲಕವಾಗಿ, ವಾಟ್ಸಪ್ ಮೂಲಕವಾಗಿ, ಯೂಟ್ಯೂಬ್ ಮೂಲಕವಾಗಿ ಬರುತ್ತಲೇ ಇದೆ. ಆ ಶಬ್ದಕ್ಕೆ ಕಿವಿಗೊಟ್ಟು ಆ ಶಬ್ದವನ್ನು ಅಂಗೀಕರಿಸಿಕೊಂಡು ಅದು ಹೇಳುವಂತ ಆ ಮರದ ಹಣ್ಣನ್ನು, ಆ ಉಪದೇಶವನ್ನು ನೀವು ಫಾಲೋ ಮಾಡುವರಾದ್ರೆ ಅಂದ್ರೆ ನಿನಗೆ ಹುಟ್ಟುವಂಥದ್ದು ಕೆಡುಕನಾಗಿರುತ್ತದೆ. ನಿಮ್ಮ ಸಭೆ ಕೆಡುಕರಿಂದ ತುಂಬಲ್ಪಟ್ಟಿರುತ್ತದೆ. ಕ್ರಿಸ್ತನು ಬರುವಂತ ಕಾಲ ಸಮೀಪವಾಗಿದೆ. ಇನ್ನು ಕಾಲಾವಕಾಶ ಖಂಡಿತವಾಗಿ ಇಲ್ಲ. ನಿಮ್ಮ ಸಭೆ ಕ್ರಿಸ್ತನನ್ನು ಸಂಧಿಸುವುದಕ್ಕೆ ಶುದ್ಧ ಕನ್ನಿಕೆಯಾಗಿರಬೇಕು. ಅದಕ್ಕೆ ಮೊದಲು ನಿನಗೆ ವೈರಾಗ್ಯ ಇರಬೇಕು. ನಾನು ಹೋಗಿ ಕ್ರಿಸ್ತನನ್ನು ಸಂಧಿಸುತ್ತೇನೆ ಅನ್ನುವಂಥ ವೈರಾಗ್ಯ ಇರಬೇಕು. ಎಲ್ಲ ಉಪದೇಶವನ್ನು ಕೇಳುವುದು, ಎಲ್ಲ ಕಾರ್ಯಗಳನ್ನು ಕೇಳುವುದು, ಎಲ್ಲವನ್ನು ಹೋಗಿ ಸಭೆಯಲ್ಲಿ ಮಿಕ್ಸ್ ಮಾಡುವಂಥದ್ದು. ಅದರಲ್ಲಿ ಆರಿಸಿಕೊಳ್ಳಲ್ಪಟ್ಟ ಸಭೆಯು ಬದಲಾಗ್ತಿದೆ. ಸಭೆಯಲ್ಲೂ ಕೂಡ ಆ ರೀತಿಯಾದಂಥ ಪಿಶಾಚನ ಗುಂಪು ಒಳಗೆ ಬಂದು ಸಭೆಯೊಳಗೆ ತಂದು ಹೊರಗೆ ಇರುವಂಥ ಬೀಜವನ್ನು ತಂದು ಬೆರೆಸುವಂಥದ್ದು, ಲೋಕದ ಕಾರ್ಯಗಳನ್ನು ತಂದು ಇಲ್ಲಿ ಬೆರೆಸುವಂಥದ್ದು. ಅಲ್ಲಿ ಯಾವ್ಯಾವ ಕಾರ್ಯಗಳೆಲ್ಲ ಇದೆಯೋ ಅದು ಇಲ್ಲೂ ಇದೆ. ಕೆಲವು ಸಭೆಗಳು ಮಾತ್ರವೇ ಆ ಮದಲಿಂಗನಿಗೆ ಶುದ್ಧ ಕನ್ನಿಕೆಯ ಸಭೆಯಾಗಿ ನಿಂತಿದೆ. ಬಹುತೇಕವಾದ ಸಭೆಗಳು ಲೋಕದ ಉಪದೇಶಗಳನ್ನು ಒಳಗೆ ಸ್ವೀಕರಿಸಿಕೊಂಡು ಕಾಯಿನನನ್ನು ಹೆರುವಂತಹ ದುಷ್ಟವಾಗಿ ಇದೆ. ದಯವಿಟ್ಟು ಕರ್ತನಿಗಾಗಿ ಕಾದಿರುವಂತಹ ಗುಂಪು ಈ ರೀತಿಯಾದ ಅಸಹ್ಯವಾದದ್ದನ್ನು ವಿಸರ್ಜಿಸಿ ಬಿಡಿರಿ. ಪ್ರಕಟಣೆ 21 ಕಡೆಯ ವಾಕ್ಯ ಹೇಳುತ್ತದೆ, ಅದರಲ್ಲಿ ಹೋಲೆಯಾದದ್ದು, ಅಸಹ್ಯವಾದದ್ದು, ಸುಳ್ಳಾದದನ್ನು ನಡೆಸುವವನು ಸೇರುವುದಿಲ್ಲ.
ದೇವರು ಬಯಸುವಂಥದ್ದು ದಿ ಕ್ಲೀನೆಸ್ಟ್ ಒನ್, ಅಸಹ್ಯವಿಲ್ಲದೆ ಇರುವಂಥದ್ದಾಗಿ ಕಾಣಲ್ಪಡಬೇಕು. ನೀನು ದೇವರ ಮುಂದೆ ನಂಬಿಗಸ್ತನಾಗದೇ ಇರುವಂಥವನಾಗಿದ್ದರೆ ನಿನ್ನ ಕೈಲಿರುವಂಥ ಪಟ್ಟಕ್ಕೆ ಯಾವುದೇ ಬೆಲೆ ಇಲ್ಲ. ನೀನು ದೇವರ ಮುಂದೆ ನಂಬಿಗಸ್ತನಲ್ಲದೇ ಇರುವವನಾಗಿದ್ದರೆ ನಿನ್ನ ಕೈಯಲ್ಲಿರುವಂಥ ಸಭೆಗೆ ಯಾವುದೇ ಬೆಲೆ ಇಲ್ಲ. ನೀನು ದೇವರ ಮುಂದೆ ನ್ಯೂನತೆ ಉಳ್ಳವನಾಗಿ ಕಾಣಲ್ಪಟ್ಟರೆ ನಿನಗೆ ಕೊಡಲ್ಪಟ್ಟಿರುವಂತಹ ಸಭೆಗೆ, ವಿಶ್ವಾಸಿಗಳಿಗೆ ಬೆಲೆ ಇಲ್ಲ. ನೀನು ದೇವರ ಮುಂದೆ ನಂಬಿಗಸ್ತನಾಗಿದ್ದರೆ ಎಲ್ಲದಕ್ಕೂ ಕೂಡ ಬೆಲೆ. ಇಷ್ಟೆಲ್ಲ ಇಲ್ಲದೆ ಯೋಚನೆ ಮಾಡಿ ನೋಡಿ, ಜೀವ ಇಲ್ಲದೆ ಇರುವಂಥ ಒಬ್ಬನು ಸತ್ತು ಹೋಗಿ ಅವನ ಪಕ್ಕದಲ್ಲಿ ಎಷ್ಟೇ ಡಿಗ್ರಿ ಇಟ್ಟರು ಏನು ಪ್ರಯೋಜನ? ಅದಕ್ಕೆ ಹೆಸರು ಹೆಣ. ಪ್ರಾಣ ಇದ್ದು ಪಕ್ಕದಲ್ಲಿ ಡಿಗ್ರಿ ಹಾಕಿದ್ರೆ ಅದಕ್ಕೆ ಗೌರವ. ಕ್ರಿಸ್ತನು ಇದ್ದು, ನಿನ್ನ ಸೇವೆಯಲ್ಲಿ ಕ್ರಿಸ್ತನಿದ್ದು ಪಕ್ಕದಲ್ಲಿ ಏನೇ ಹಾಕಿದ್ರೂ ಕೂಡ ಅದಕ್ಕೆ ಗೌರವ. ದೇವರೇ ಇಲ್ಲದೆ ಎಲ್ಲವನ್ನು ಮಾಡಿ ಕಡೆಯದಾಗಿ ಸುಮ್ಮನೆ ಜಾಲಿಯಾಗಿ ದೇವರ ಮುಂದೆ ಭಯಂಕರ ನಂಬಿಕೆಯೊಂದಿಗೆ ಹೋಗಿ ದೇವರ ಮುಂದೆ ನಿಲ್ಲುವಾಗ ದೇವರು ಹೇಳುತ್ತಾರೆ, ನೀನು ಯಾರಂತಲೇ ನನಗೆ ಗೊತ್ತಿಲ್ಲ ಎಂದು, ನಿನ್ನನ್ನು ಅರಿಯೇನು. ಇಷ್ಟು ವರ್ಷಗಳ ಕಾಲ ಸೇವೆಯನ್ನು ಮಾಡಿದ ನಂತರವಾಗಿ ದೇವರು ಗೊತ್ತಿಲ್ಲ ಅಂತ ಹೇಳುತ್ತಾರೆ ಅಂದರೆ ಅದಕ್ಕಿಂತ ಮೋಸಕರವಾದ ಪರಿಸ್ಥಿತಿ ಇನ್ನೊಂದಿದೆಯಾ ಅಂತ ಯೋಚನೆ ಮಾಡಿ ನೋಡಿ. ಮನುಷ್ಯರನ್ನು ಏಮಾರಿಸಿ, ದೇವರನ್ನು ಏಮಾರಿಸಿ, ಹಣವನ್ನು ವಂಚಿಸಿ, ನಿನಗೆ ಕೊಡಲ್ಪಟ್ಟಂಥ ಸಭೆಯನ್ನು ವಂಚಿಸಿ, ನಿನಗೆ ಕೊಡಲ್ಪಟ್ಟಂಥ ಸೇವೆಯನ್ನು ವಂಚಿಸಿ, ಕೊಡಲ್ಪಟ್ಟಂಥ ಕುಟುಂಬವನ್ನು ವಂಚಿಸಿ, ಇಷ್ಟೆಲ್ಲವನ್ನು ಕೂಡ ವಂಚಿಸಿ ನೀನು ದೇವರ ಮುಂದೆ ನಿಂತು ನಾನು ದಶಮ ಭಾಗ ಕಾಣಿಕೆ ಕೊಟ್ಟಿದ್ದೇನೆ, ದೇವರೊಳಗೆ ಸೇರಿಸಿಕೊಳ್ತಾರೆ ಅಂದ್ಕೊಂಡ್ರೆ ಅದು ಅನೀತಿ ಅಲ್ವಾ? ದೇವರು ನೀತಿಯುಳ್ಳವರಲ್ವಾ? ಕರ್ತನು ನೀತಿಯುಳ್ಳವರು. ನಮ್ಮನ್ನೇ ನಾವು ವಿಚಾರಿಸಿ ತಿಳಿದುಕೊಳ್ಳುವುದಾದರೆ ನಾವು ನ್ಯಾಯ ತೀರ್ಪಿಗೊಳಗಾಗುವುದಿಲ್ಲ. ಅದೇ ಬಹಳ ಇಂಪಾರ್ಟೆಂಟ್. ಮೊದಲನೆಯದಾಗಿ ಸಭೆಯು ಶುದ್ಧ ಕನ್ನಿಕೆಯಂತಿರಬೇಕು. ಹೇಗಿದ್ದರೂ ಪರವಾಗಿಲ್ಲ, ಪರಲೋಕಕ್ಕೆ ಹೋಗಬಹುದಂದ್ರೆ ಅದು ವ್ಯಭಿಚಾರ. ಹೀಗಿದ್ದರೆ ಮಾತ್ರವೇ ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯ ಅಂದರೆ ಅದು ಮೊದಲಗಿತ್ತಿ. ದೇವರು ಅದನ್ನು ಎದುರು ನೋಡುತ್ತಾರೆ. ನಿನ್ನ ಬಳಿ ಎಷ್ಟು ಜನ ಇದ್ದಾರೆ, ಎಷ್ಟು ದೊಡ್ಡ ಕಟ್ಟಡ ಇದೆ, ಎಷ್ಟು ದೊಡ್ಡ ಸಭೆ ಇದೆ ಎನ್ನುವುದಕ್ಕಿಂತಲೂ ದೇವರು ನಿಮ್ಮೊಂದಿಗೆ ಇದ್ದಾರಾ ಎನ್ನುವಂಥದ್ದೇ ಮುಖ್ಯ. ಅದನ್ನು ಮಾತ್ರ ಚೆಕ್ ಮಾಡಿಕೊಳ್ಳುತ್ತಲೇ ಇರಬೇಕು. ಥರ್ಮಾಮೀಟರ್ ಇಟ್ಟುಕೊಂಡು ಹೇಗೆ ಬಾಡಿ ಟೆಂಪರೇಚರನ್ನು ನಾವು ಚೆಕ್ ಮಾಡಿಕೊಳ್ಳುತ್ತೇವೋ, BP ಚೆಕ್ ಮಾಡುವುದಕ್ಕೆ ಹೇಗೆ ಮಿಷಿನ್ ಇಟ್ಕೊಂಡಿದ್ದೀರೋ ಅದೇ ರೀತಿ ದೇವರು ಜೊತೆಗಿದ್ದಾರಾ ಎನ್ನುವಂಥದ್ದನ್ನು ಚೆಕ್ ಮಾಡುತ್ತಲೇ ಇರಬೇಕು. ಯಾಕಂದರೆ ಸಂಸೋನನ ಮೇಲೆ ದೇವರು ಬಂದಾಗ ಅವನಿಗೆ ಗೊತ್ತಾಯಿತು, ಅವನಿಂದ ಬಿಟ್ಟು ಹೋದಾಗ ಗೊತ್ತಾಗಲಿಲ್ಲ. ಅವನ ತಲೆಯ ಕೂದಲನ್ನು ಕತ್ತರಿಸಿದಾಗ ದೇವರು ಬಿಟ್ಟು ಹೋದದ್ದು ಗೊತ್ತಾಗಲಿಲ್ಲ. ಫಿಲಿಸ್ಟಿಯರು ಬಂದರು ಎಂದು ಗೊತ್ತಾದ ಕೂಡಲೇ ಅವನು ಎದ್ದು, ಕರ್ತನು ಇದ್ದರೆ ನಾನು ಈಗಲೂ ಹೋಗುತ್ತೇನೆ ಅಂದರೆ ಕರ್ತನು ಇಲ್ಲ. ಈಗ ಪರಿಶುದ್ಧಾತ್ಮನು ಬರುವಾಗ ಗೊತ್ತಾಗುತ್ತದೆ, ಹೋಗುವಾಗ ಗೊತ್ತಾಗುವುದಿಲ್ಲ. ಪರಿಶುದ್ಧಾತ್ಮನು ಬರುವಾಗ ಅವರು ನಿಮ್ಮ ಹತ್ರ ಹೇಳಿ ಬರುತ್ತಾರೆ, ಹೋಗುವಾಗ ಹೇಳದೇನೆ ಹೋಗುತ್ತಾರೆ. ಜೆಂಟಲ್ಮ್ಯಾನ್ ಹೊರಟು ಹೋಗುತ್ತಾರೆ. ಇದೇ ಮೊದಲನೇದಾಗಿ. ಶುದ್ಧವಾದದ್ದು ಯಾವುದೋ ಅದನ್ನೇ ಚಿಂತಿಸಿರಿ. ಎರಡನೆಯದಾಗಿ, ಒಂದು ಸಭೆ ಶುದ್ಧ ಕನ್ನಿಕೆಯಾಗಿದ್ದರೆ ನೆಕ್ಸ್ಟ್ ಏನು ಮಾಡಬೇಕು? ಚೆನ್ನಾಗಿ ಶುದ್ಧವಾಗಿ ಸ್ನಾನ ಮಾಡಿ ಮದುವೆಗೆ ಸಿದ್ಧವಾಗುವ ಆ ಶುದ್ಧ ಕನ್ನಿಕೆಯು ಮಾಡುವಂತಹ ಎರಡನೆಯ ವಿಷಯ ಏನೆಂಬುದಾಗಿ ಓದಿರಿ. ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯ 2ನೇ ವಾಕ್ಯ ಓದಿರಿ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಗೆ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು. ಈಗ ಎರಡನೆಯದಾಗಿ ಶುದ್ಧ ಕನ್ನಿಕೆಯನ್ನು ಕಂಡುಹಿಡಿದಿದ್ದಾಯಿತು. ಒಳ್ಳೆಯ ಸಭೆ, ದೇವರಿಗೋಸ್ಕರ ವೈರಾಗ್ಯವುಳ್ಳ ಸಭೆ, ಎಲ್ಲ ಸರಿ. ಆದರೆ ಸಭೆ ಕರ್ತನಿಗೋಸ್ಕರ ಅಲಂಕೃತಳಾಗಿ ಇದೆಯಾ? ಅದೇ ಪ್ರಶ್ನೆ. ವಾಕ್ಯ ಹೇಳುತ್ತದೆ, ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮದಲಗಿತ್ತಿಯಂತೆ. ಮದಲಗಿತ್ತಿಯ ಅಲಂಕಾರ ಯಾರಿಗೋಸ್ಕರವಾಗಿದೆ ಎನ್ನುವಂಥದ್ದೇ ಪ್ರಶ್ನೆ. ಆ ಅಲಂಕಾರವು ಯಾರಿಗೋಸ್ಕರವಾಗಿ? ಗಂಡನಿಗೋಸ್ಕರವಾಗಿ ಅಲಂಕರಿಸಲ್ಪಟ್ಟ ಅಲಂಕಾರವ? ಇನ್ನೊಂದು ವಾಕ್ಯವನ್ನು ಕೂಡ ಓದಿರಿ. ಪ್ರಕಟಣೆಯ ಪುಸ್ತಕ 17ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದಿರಿ. ಆ ಸ್ತ್ರೀಯು ಧೂಮ್ರ ವರ್ಣದ ವಸ್ತ್ರಗಳನ್ನು ರಕ್ತಾಂಬರವನ್ನು ಧರಿಸಿಕೊಂಡು ಚಿನ್ನ, ರತ್ನ, ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು. ಅದು ಅಸಹ್ಯವಾದವುಗಳಿಂದ, ಅಂದರೆ ಅವಳ ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು. ವಾಕ್ಯ ಹೇಳುತ್ತದೆ, ರಕ್ತಾಂಬರ, ಚಿನ್ನ, ರತ್ನಗಳಿಂದ ಅಲಂಕರಿಸಿಕೊಂಡಿದ್ದಳು. ಇಲ್ಲಿ ಒಂದು ಅಲಂಕಾರ ಇದೆ, ಅಲ್ಲೊಂದು ಅಲಂಕಾರ ಇದೆ. ಪ್ರಕಟಣೆ 21:2 ಅಲ್ಲಿ ಗಂಡನಿಗೋಸ್ಕರ ಅಲಂಕಾರ, ಇಲ್ಲಿ ಜಾರತ್ವಕ್ಕಾಗಿ ಅಲಂಕಾರ. ಅಸಹ್ಯವಾದದಿಂದ ತುಂಬಿದ್ದ ಅಶುದ್ಧ ಪಾತ್ರೆಯನ್ನು ಹಿಡಿದಿದ್ದಳು. 17ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ, ಅವಳ ಹಣೆಯ ಮೇಲೆ ಬಾಬೇಲೆಂಬ ಮಹಾನಗರಿ, ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ಇದು ಯಾರು?
ಜಾರತ್ವದ ಅಲಂಕಾರ. ಇದು ಯಾರು? ಮದಲಗಿತ್ತಿಯ ಅಲಂಕಾರ. ಮದಲಗಿತ್ತಿಯ ಅಲಂಕಾರಕ್ಕೂ ಜಾರತ್ವದ ಅಲಂಕಾರಕ್ಕೇನು ವ್ಯತ್ಯಾಸ? ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಗಂಡನಿಗೋಸ್ಕರ ಅಲಂಕರಿಸಲ್ಪಟ್ಟಿದ್ದರೆ ಅದು ಮದಲಗಿತ್ತಿಯ ಅಲಂಕಾರ. ಜಾರತ್ವದ ಅಲಂಕಾರ ಅಂದ್ರೆ ಏನು? ತನ್ನನ್ನು ನೋಡುವವರಿಗೆಲ್ಲ ಇಷ್ಟವಾಗಬೇಕು. ಆ ರೀತಿಯಾಗಿ ಅಲಂಕರಿಸಲ್ಪಟ್ಟರೆ ಅದು ಜಾರತ್ವದ ಅಲಂಕಾರ. ಇವತ್ತು ಅದೇ ನಡೆಯುತ್ತಾ ಇದೆ. ಅನೇಕ ಸ್ಥಳದಲ್ಲಿ ನೀವು ನೋಡುವಾಗ ಸಭೆ ಎನ್ನುವಂಥದ್ದು, ನಾನು ಸಭೆ ಅಂದರೆ ನಾನು ಡಿನಾಮಿನೇಷನ್ ಕುರಿತಾಗಿ ಮಾತನಾಡುತ್ತಿಲ್ಲ. ಯಾವ ಡಿನಾಮಿನೇಷನ್ ಎಂಬುದಾಗಿ ನಾನು ಹೇಳುತ್ತಾ ಇಲ್ಲ. ನಾನು ಮಾತನಾಡುತ್ತಿರೋದು ಕಾಂಗ್ರಿಗೇಷನ್ ಕುರಿತಾಗಿ, ನಮ್ಮ ಕುರಿತು. ನಾವೇ ಸಭೆ. ಕಟ್ಟಡವೋ ಡಿನಾಮಿನೇಷನೋ ಸಭೆಯಾಗುವುದಿಲ್ಲ. ನಾವೇ ಸಭೆಯಾಗಿದ್ದೇವೆ. ನೀವೇ ದೇವರ ಆಲಯವಾಗಿ ಇದ್ದೀರಾ. ಹಾಗಾದರೆ ಈ ಆಲಯದ ಅಲಂಕಾರವು ನಿಮಗೂ ನನಗೂ ಇದೆ. ಯಾವ ಅಲಂಕಾರ? ಪರಿಶುದ್ಧವಾದ ಅಲಂಕಾರ ಎಂದು ವಾಕ್ಯ ಹೇಳುತ್ತದೆ. ಈ ಒಂದು ಅಲಂಕಾರ ಯಾವ ರೀತಿಯಾಗಿರಬೇಕಂತೆ? ಮದಲಿಂಗನಿಗೆ ತಕ್ಕ ಅಲಂಕಾರ ಇರಬೇಕು. ಹಾಗಾದರೆ ಸಭೆಯೊಳಗೆ ಇರುವಂತಹ ಎಲ್ಲಾ ಕಾರ್ಯಗಳು ನಿರ್ದಿಷ್ಟವಾಗಿ ಅಲಂಕಾರ ಎನ್ನುವಂಥದ್ದು ಈ ವಸ್ತ್ರವನ್ನು ಧರಿಸಿಕೊಳ್ಳುವುದರ ಕುರಿತಾಗಿ ವಾಕ್ಯ ಹೇಳುತ್ತದೆ. ವಿಮೋಚನ ಕಾಂಡ 28ನೇ ಅಧ್ಯಾಯ 40ನೇ ವಾಕ್ಯವನ್ನು ಓದಿರಿ. ಆರೋನನ ಮಕ್ಕಳಿಗೆ ತಕ್ಕ ಗೌರವವು ಅಲಂಕಾರವು ಉಂಟಾಗುವಂತೆ ಅಲ್ಲಿ ಯಾರ ಕುರಿತಾಗಿ ಬರೆಯಲ್ಪಟ್ಟಿದೆ? ಆರೋನನ ಮಕ್ಕಳಿಗೆ ತಕ್ಕ ಗೌರವವು ಅಲಂಕಾರ ಉಂಟಾಗುವಂತೆ ಅವರಿಗೆ ನಿಲುವಂಗಿಗಳನ್ನು, ನಡುಕಟ್ಟುಗಳನ್ನು, ಮುಂಡಾಸಗಳನ್ನು ಮಾಡಿಸಬೇಕು. ಹಾಗಾದರೆ ವಸ್ತ್ರ ಧರಿಸಿಕೊಳ್ಳುವುದಕ್ಕೆ ಕಾರಣವೇನು? ಗೌರವ ಹಾಗೂ ಅಲಂಕಾರ. ಹಾಗಾದರೆ ಗಂಡನಿಗೆ ತಕ್ಕ ಅಲಂಕಾರ ಅಂದ್ರೆ ಏನು? ಯೇಸುವಿಗೆ ತಕ್ಕ ಗೌರವವು, ಯೇಸುವಿಗೆ ತಕ್ಕ ಅಲಂಕಾರ. ಇವತ್ತು ಲೋಕ ನಿಮಗೆ ಲೌಕಿಕವಾದ ಅಲಂಕಾರವನ್ನು ಹೇಳಿಕೊಡುತ್ತದೆ. ಲೋಕಕ್ಕೆ ತಕ್ಕ ಅಲಂಕಾರ ಎಂಬುದಾಗಿದೆ ಬ್ಯಾಬಿಲೋನ್ ಅಲಂಕಾರ. ಸಭೆಗೆ ತಕ್ಕ ಅಲಂಕಾರ ಎಂಬುದಾಗಿ ಇದೆ, ಅದು ಮದಲಗಿತ್ತಿ ಅಲಂಕಾರ. ನಾನು ಬಹಿರಂಗವಾದ ಅಲಂಕಾರದ ಕುರಿತಾಗಿ ಹೇಳುತ್ತಿಲ್ಲ, ವಸ್ತ್ರಗಳ ಕುರಿತಾಗಿ ಹೇಳುತ್ತಿಲ್ಲ, ಆಂತರಿಕ ಅಲಂಕಾರದ ಕುರಿತು ಹೇಳುತ್ತಿದ್ದೇನೆ. ಸಭೆ ಇವತ್ತು ಯಾವ ರೀತಿ ಅಲಂಕರಿಸಲ್ಪಡುತ್ತಿದೆ? ಒಬ್ಬ ಮದಲಗಿತ್ತಿಯನ್ನು ಅಲಂಕರಿಸುವುದು ಯಾತಕ್ಕಾಗಿ? ಅರಸನಿಗೆ ಹೋಗಿ ಒಪ್ಪಿಸುವುದಕ್ಕಿಂತ ಮುಂಚೆ ಎಸ್ತರಳ ಕುರಿತಾಗಿ ವಾಕ್ಯ ಹೇಳುತ್ತದೆ. 2ನೇ ಅಧ್ಯಾಯ. ಎಸ್ತರಳು ರಕ್ತಬೋಳದಿಂದಲೂ ಸುಗಂಧ ದ್ರವ್ಯಗಳಿಂದಲೂ ಸ್ತ್ರೀಗೆ ತಕ್ಕ ಶುದ್ಧೀಕರಣದಿಂದಲೂ 12 ತಿಂಗಳುಗಳ ಕಾಲ ಶುದ್ಧೀಕರಿಸಲ್ಪಟ್ಟು ಎಂಬುದಾಗಿ ಇದೆ. ಅದರ ಅರ್ಥ ಏನು? ಮದಲಗಿತ್ತಿ ಮದಲಿಂಗನಿಗೆ. ಯಾಕಂದ್ರೆ ರಕ್ತಬೋಳ ಅಂದರೆ ಅದು ಅವರ ವಾಸನೆ. ಅವರ ಮೇಲೆ ಯಾವ ವಾಸನೆಯು ಬೀಸುತ್ತದೋ ಅದೇ ವಾಸನೆ ನಮ್ಮ ಮೇಲೆ ಬೀಸಬೇಕು. ಅದಕ್ಕೆ ದೇವರು ಹೇಳುತ್ತಾರೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಿ ಎಂದು. ನಾನು ನನ್ನ ತಂದೆಯ ಚಿತ್ತವನ್ನು ಮಾಡಿದ ಪ್ರಕಾರ ನೀವು ತಂದೆಯ ಚಿತ್ತವನ್ನು ಮಾಡಿರಿ. ನಾನು ಜಯ ಹೊಂದಿ ತಂದೆ ಬಳಿಯಿಂದ ಹೋಗಿ ಅಧಿಕಾರವನ್ನು ಹೊಂದಿಕೊಂಡ ಹಾಗೆ ಯಾವನು ಜಯ ಹೊಂದುತ್ತಾನೋ ಅವನಿಗೆ ಅಧಿಕಾರವನ್ನು ಕೊಡುತ್ತೇನೆ. ನಾನು ತಂದೆಗೆ ಹಿರಿಯ ಮಗನಾಗಿದ್ದು ದೇವರ ಸಾರೂಪ್ಯವನ್ನು ಹೊಂದಿರೋ ಪ್ರಕಾರ ನೀವು ಆ ದೇವರ ಸಾರೂಪ್ಯವನ್ನು ಹೊಂದಿರಿ. ಹಾಗಾದರೆ ಅವರಿಗೆ ತಕ್ಕಂತೆ, ಅವರ ಹಾಗೆ ಅದೇ ಸಭೆಯ ಅಲಂಕಾರ. ಈಗ ಹೇಳಿರಿ, ಸಭೆಯು ಕ್ರಿಸ್ತನ ಅಲಂಕಾರವನ್ನು ಧರಿಸಿಕೊಂಡಿದೆಯಾ? ಲೋಕದ ಅಲಂಕಾರವನ್ನು ಧರಿಸಿಕೊಂಡಿದೆಯಾ? ಲೋಕ ಅಂದ್ರೆ ಏನು? ವಾಕ್ಯ ನೇರವಾಗಿ ಹೇಳುತ್ತದೆ ಯೋಹಾನನ ಪುಸ್ತಕದಲ್ಲಿ, ಕಣ್ಣಿನ ಆಶೆ, ಶರೀರದ ಆಶೆ ಇವೆಲ್ಲವೂ ಕೂಡ ಲೋಕದಲ್ಲಿ ಉಂಟಾದಂಥವುಗಳು. ಅಲ್ಲಿ ನೋಡುವುದಕ್ಕೆ ಒಂದು ಆಕರ್ಷಣೆ ಇದೆ. ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಹಣ್ಣಿದೆ. ಅದಕ್ಕೆ ಸಭೆಗೆ ಸ್ಥಳಾವಕಾಶ ಇಲ್ಲ. ಇಲ್ಲಿ ಜೀವವೃಕ್ಷಕ್ಕೇನೆ ಸ್ಥಳ, ಇಲ್ಲಿ ಯೇಸು ಕ್ರಿಸ್ತನಿಗೆ ಸ್ಥಳ. ಲೋಕದಲ್ಲಿ ಆಕರ್ಷಣೆ ಇದೆ. ಮೋವಾಬ್ಯ ಸ್ತ್ರೀಯರು, ಅವರಿಗೆ ಇಲ್ಲಿ ಸ್ಥಳವಿಲ್ಲ. ಇದು ದೇವರ ಮದಲಗಿತ್ತಿ. ಲೋಕದಲ್ಲಿರುವಂತಹ ಆಡಂಬರಗಳು, ಲೋಕದಲ್ಲಿರುವಂತಹ ಕಾರ್ಯಗಳು ಚೆನ್ನಾಗಿ ತಿಳ್ಕೊಳ್ಳಿರಿ. ಇಲ್ಲಿ ನಮಗೆ ಒಂದು ಅವಶ್ಯಕತೆ ಅಂದರೆ ಅದು ಎಷ್ಟೇ ಲಕ್ಷ ಆದರೂ ಕೋಟಿ ಆದರೂ ದೇವರು ಕೊಡುವುದಕ್ಕೆ ಶಕ್ತರಾಗಿದ್ದಾರೆ. ಆದರೆ ಅದು ಕರ್ತನು ಹೇಳಿದ್ದಾಗಿರ್ಬೇಕು. ಅದೇ ಪ್ರಶ್ನೆ. ದೇವದರ್ಶನ ಗುಡಾರವನ್ನು ಕರ್ತನು ಕಟ್ಟುವುದಕ್ಕೆ ಹೇಳಿದ್ರು. ಕರ್ತನು ಹೇಳಿದ್ರೆ ಏನ್ ಬೇಕಾದ್ರೂ ಮಾಡಬಹುದು, ತಪ್ಪೇ ಇಲ್ಲ. ನೀವು 300 ಮೊಳ ಉದ್ದಷ್ಟು ಕಟ್ಟ್ರಿ, ಅದನ್ನು 2 ಭಾಗವಾಗಿ ಮಾಡಿರಿ, ಬಲಿಪೀಠವನ್ನು ಇಡ್ರಿ. ಕರ್ತನು ತೋರಿಸಿದ ಮಾದರಿಯ ಪ್ರಕಾರ ಕಟ್ಟಬೇಕು. ಅದು ಎಷ್ಟೇ ಲಕ್ಷ ಆದ್ರೂ ಪರವಾಗಿಲ್ಲ, ಎಷ್ಟು ಕೋಟಿ ಆದ್ರೂ ಪರವಾಗಿಲ್ಲ, ಆದರೆ ಅದು ಕರ್ತನು ಹೇಳಿರಬೇಕು. ಯೋಚನೆ ಮಾಡಿ ನೋಡಿ, ಅರಣ್ಯದಲ್ಲಿ ದೇವರು ಗೂಡಾರ ಕಟ್ಟುವುದಕ್ಕೆ ಹೇಳುತ್ತಾರೆ. ಅದು ಒಂದು ಮರುಭೂಮಿ. ಸೌದಿಗೂ ಇಸ್ರಾಯೇಲ್ ನಡುವೆ ಇರುವಂತಹ ಒಂದು ಮರುಭೂಮಿ. ಆ ಮರುಭೂಮಿಯಲ್ಲಿ ಹೋಗಿ ಕಟ್ಟಿ ಎನ್ನುತ್ತಾರೆ. ಅಲ್ಲಿ ಅಂಗಡಿ ಇರುವುದಿಲ್ಲ, ಏನಿರುವುದಿಲ್ಲ, ಇವರಿಗೆ ಊಟಕ್ಕೆ ಗತಿ ಇರುವುದಿಲ್ಲ. ಆಕಾಶದಿಂದ ಆಹಾರ ಬರಬೇಕು, ನೀರಿಲ್ಲ, ಬಂಡೆಯೊಳಗಿಂದ ನೀರು ಬರಬೇಕು. ಅಂತಹ ಒಂದು ಸ್ಥಳದಲ್ಲಿ ದೇವರು ಹೇಳುತ್ತಾರೆ, ಈ ರೀತಿಯಾಗಿ 11-12 ಬಗೆಯ ತೆರೆಯನ್ನು ಹಾಕು. ಪರಿಶುದ್ಧ ಸ್ಥಳಕ್ಕೂ ಮಹಾಪರಿಶುದ್ಧ ಸ್ಥಳಕ್ಕೂ ಒಂದು ಪರದೆಯನ್ನು ಹಾಕು. ಮಂಜೂಷದ ಪೆಟ್ಟಿಗೆಯನ್ನು ಎಲ್ಲ ಶುದ್ಧ ಚಿನ್ನದಿಂದ ಮಾಡು, ಈ ಮರದಿಂದ ಮಾಡು, ಜಾಲಿಯ ಮರದಿಂದ ಮಾಡು. ಈ ರೀತಿಯಾಗಿ ದೇವರು ಒಂದೊಂದನ್ನು ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ. ಹೇಳಿ ಅದನ್ನೆಲ್ಲ ಮಾಡುವುದಕ್ಕೆ ಎಚ್ಚರಿಕೆಯಿಂದ ಇರು. ಅವ್ರು ಹೇಳಿದಂಥ ಎಲ್ಲ ವಿಷಯಗಳು ಕೂಡ ನಮ್ಮ ಹತ್ರ ಇಲ್ಲ ಇಲ್ಲಿ.
12 ವಿಧವಾದಂಥ ಕಲ್ಲುಗಳು ಹೇಳುತ್ತಾರೆ. ಒಂದು ವ್ಯತ್ಯಾಸಕರವಾದಂಥ ಮರವನ್ನು ಹೇಳುತ್ತಾರೆ. ಅವ್ರು ಹೇಳುವಂಥದ್ದು ಯಾವುದು ನಮಗಿಲ್ಲಿ ಸಿಗೋದಿಲ್ಲ. ಕೂಡಲೇ ನಾವೇನು ಮಾಡುತ್ತೇವೆ, ಪಕ್ಕದಲ್ಲೇ ಇರುವಂಥ ಬೆಂಗಳೂರು, ಚೆನ್ನೈ, ಬಾಂಬೆ ಅಥವಾ ಹೊರದೇಶದಿಂದ ಕಲ್ಲುಗಳನ್ನು ತರಿಸ್ತೇವೆ. ಅದನ್ನು ತರಿಸುವುದಕ್ಕೆ ನಮಗೆ ಶಕ್ತಿ ಇದೆ, ಆದರೆ ಅವರಿಗೆ ಅದಿರಲಿಲ್ಲ. ಅವರು ಅರಣ್ಯದಲ್ಲಿದ್ದಾರೆ. ಹಾಗಾದರೆ ಇಷ್ಟೆಲ್ಲ ಹೇಗ್ರಿ ಬರುತ್ತದೆ? ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ಅದು ಕೇರ್ಫುಲ್ ಆಗಿರೋ ಕೇಳ್ತಿದ್ದೀರಲ್ಲ, ಹೇಗೆ ಬರುತ್ತದೆ? ದೇವರು ಹೇಳುತ್ತಾರೆ, ನೀನು ಐಗುಪ್ತದಿಂದ ಹೊರಟು ಬಂದಲ್ಲ ಆ ರಾತ್ರಿಯೇ ಈ ಗೂಡಾರ ಕಟ್ಟುವುದಕ್ಕೆ ಬೇಕಾದಂಥ ಎಲ್ಲ ಅಗತ್ಯ ವಸ್ತುಗಳನ್ನು ನಾನು ಐಗುಪ್ತದಿಂದಲೇ ತಂದಿದ್ದೇನೆ. ಅದೆಲ್ಲವೂ ಕೂಡ ನಿನ್ನ ಗೂಡಾರದ ಪಕ್ಕದಲ್ಲೇ ಇದೆ. ಒಂದೇ ಒಂದು ಅನೌನ್ಸ್ಮೆಂಟ್ ಕೊಡು, ಎಲ್ಲ ಗೂಡಾರಗಳಿಂದ ಈ ಗೂಡಾರಕ್ಕೆ ಬರುತ್ತದೆ. ಅಲ್ಲಿ ದೇವದರ್ಶನ ಗೂಡಾರ ರೂಪಿಸಲ್ಪಡುತ್ತದೆ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಬಂದು 1 ತಿಂಗಳಾದ ನಂತರವಾಗಿ ಕಟ್ಟುವಂತಹ ಒಂದು ದೇವದರ್ಶನ ಗೂಡಾರವನ್ನು ಕಟ್ಟುವುದಕ್ಕೆ ಬೇಕಾದಂಥದ್ದೆಲ್ಲವನ್ನು ಕೂಡ 1 ತಿಂಗಳಿಗಿಂತ ಮುಂಚೆನೆ ಸಿದ್ಧ ಮಾಡುವುದಕ್ಕೆ ಶಕ್ತರಾದಂತಹ ದೇವರಿಗೆ ನಿಮಗೆ ಕೊಡಲ್ಪಟ್ಟಂತ ಪ್ಲಾನ್ಗೂ ಕೂಡ ದೇವರು ಹಾಗೆ ಮಾಡುತ್ತಾರೆ. ಎಲ್ಲವನ್ನು ರೆಡಿ ಮಾಡಿ ಇಟ್ಟಿರುತ್ತಾರೆ. ನೀವು ಹೋಗಿ ಯಾರ ಮುಂದೆ ಕೈ ಚಾಚುವುದಕ್ಕೂ ಕೂಡ ದೇವರು ಬಿಡುವುದಿಲ್ಲ. ನಿಮ್ಮನ್ನು ಸಾಲ ತೆಗೆದುಕೊಳ್ಳುವುದಕ್ಕೆ ಬಿಡುವುದಿಲ್ಲ. ನೀವು ಸಾಲ ಕಟ್ಟಲಿಕ್ಕೆ ಆಗದೆ ಓಡಿ ಹೋಗುವುದಕ್ಕೆ ದೇವರು ಬಿಡುವುದಿಲ್ಲ. ಕಡೆಯದಾಗಿ ಸಾಲ ಕಟ್ಟಲಿಕ್ಕೆ ಆಗದಂತೆ ಎಲ್ಲವನ್ನು ಮಾರಿ ದಾರಿದ್ರ್ಯದಲ್ಲಿ ಹೋಗುವುದಕ್ಕೆ ದೇವರು ಬಿಡುವುದಿಲ್ಲ. ದೇವರು ಹಾಗೆ ಮಾಡುವುದಿಲ್ಲ. ಕರ್ತನಿಗೆ ತಕ್ಕ ಅಲಂಕಾರ ಅಂದ್ರೆ ಏನ್ ಗೊತ್ತಾ? ಅದು ಕರ್ತನಿಗೆ ಪ್ರಿಯವಾದ ಅಲಂಕಾರ. ನನ್ನ ದೇವರು ಒಳ್ಳೆಯ ಮದಲಿಂಗನು, ಒಳ್ಳೆಯ ತಂದೆ. ಅವರು ಒಂದು ದಿನವೂ ಕೂಡ ತಮ್ಮ ಸಭೆಯೋ ತಮ್ಮ ಮಕ್ಕಳೋ ಅವಮಾನಕ್ಕೆ ಒಳಗಾಗುವುದಕ್ಕೆ ಬಿಡುವುದಿಲ್ಲ. ನಮ್ಮ ದೇವರು ಹೇಳುತ್ತಾರೆ, ನೀನು ನನಗೆ ಗೊತ್ತಿಲ್ಲದೆ ಯಾವುದನ್ನು ತೆಗೆದುಕೊಳ್ಳಬೇಡ, ನಾನು ಹೇಳದೇ ಇರುವುದನ್ನು ಮಾಡಬೇಡ, ನಿನ್ನ ಅವಶ್ಯಕತೆಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ಇದನ್ನು ದಾಟಿ ನೀವು ಸಾಲ ತೆಗೆದುಕೊಂಡು ಮಾಡುತ್ತೀರಾ ಅಂದರೆ ಅದು ಖಂಡಿತವಾಗಿ ಮದಲಿಂಗನ ಚಿತ್ತವಲ್ಲ. ಒಂದು ದಿನವೂ ಕೂಡ ದೇವರು ತನ್ನ ಮಕ್ಕಳು ವೇದನೆಯನ್ನು ಅನುಭವಿಸುವುದಕ್ಕೆ ಬಿಡುವುದೇ ಇಲ್ಲ. ಒಳ್ಳೆಯ ತಂದೆ ಏನ್ ಮಾಡುತ್ತಾರೆ? ಮಕ್ಕಳು ತಪ್ಪು ಮಾಡಿ ಹೋಗುವಾಗ, ಆ ಕಿರಿಯ ಮಗನು ಹಿಂತಿರುಗಿ ಬರುವಾಗ ತಂದೆಯು ಓಡಿ ಹೋಗಿ ಅಪ್ಪಿಕೊಂಡು ವಸ್ತ್ರವನ್ನು ಅವನಿಗೆ ತೊಡಿಸಿ ಉಂಗುರ ಹಾಕಿ ಮನೆಗೆ ಕರ್ಕೊಂಡು ಹೋಗಿ ಔತಣ ಮಾಡಿಸ್ತಾರೆ. ಆ ರೀತಿಯಾದ ತಂದೆ. ಅವರು ಹೇಗೆ ಹೋಗಿ ನಿಮ್ಮನ್ನು ಸಾಲದೊಳಗೆ ತಳ್ಳುತ್ತಾರೆ? ಒಂದು ದಿನವೂ ತಳ್ಳುವುದಿಲ್ಲ. ಅದು ದೇವರ ಚಿತ್ತವಲ್ಲ. ಹಾಗಾದ್ರೆ ನಿಮಗೆ ಚರ್ಚ್ ಕಟ್ಟುವುದಕ್ಕೆ ಹೇಳ್ತಿದ್ದಾರಾ? ಅದು ದೇವರು ಹೇಳಿದ್ದಾಗಿದ್ದರೆ ಅವಶ್ಯಕತೆಗಳು ಸಂಧಿಸಲ್ಪಡುತ್ತದೆ. ನಿಮಗೆ ಒಂದು ಆಶೀರ್ವಾದ ದೇವರು ತೆಗೆದುಕೊಳ್ಳುವುದಕ್ಕೆ ಹೇಳ್ತಾರಾ? ಅದು ದೇವರು ಹೇಳಿದ್ರೆ ಸಂಧಿಸಲ್ಪಡುತ್ತದೆ. ಅದುವೇ ಮದಲಿಂಗನಿಗೆ ತಕ್ಕ ಅಲಂಕಾರ. ನನ್ನಿಂದ ನನ್ನ ಗಂಡನಿಗೆ ಯಾವುದೇ ವಿಧವಾದ ಅವಮಾನ ಆಗಬಾರದು. ಅದೇ ಜ್ಞಾನೋಕ್ತಿಗಳು ಹೇಳುತ್ತದಲ್ಲ, ಹೆಂಡತಿ ಬುದ್ಧಿವಂತಳಾದ ಸ್ತ್ರೀಯಾಗಿದ್ದರೆ ಆಕೆಯ ಗಂಡ ಹೇಗಿರುತ್ತಾನಂತೆ? ಎಲ್ಲರ ಮುಂದೆ ಹೆಸರು ಪಡೆದವನಾಗಿರುತ್ತಾನೆ. ಮನೆಯೊಳಗೆ ನೀನು ಸರಿಯಾಗಿದ್ದರೆ ಹೊರಗೆ ಗಂಡ ಪ್ರಖ್ಯಾತಿಯುಳ್ಳವನಾಗಿರುತ್ತಾನೆ. ಅದೇ ವಾಕ್ಯ ಹೇಳುತ್ತದೆ. ಸಭೆಯು ದೇವರ ಮುಂದೆ ಸರಿಯಾದದಾಗಿ ಇದ್ದರೆ ಕರ್ತನ ನಾಮ ಲೋಕದೆಲ್ಲೆಡೆ ಪ್ರಸ್ತಾಪಿಸಲ್ಪಡುತ್ತದೆ, ಮಹಿಮೆಯುಳ್ಳದ್ದಾಗಿ ಇರುತ್ತದೆ. ಇವತ್ತು ದೇವರ ಸುವಾರ್ತೆ ಸಾರಲ್ಪಡದೇ ಇರುವುದಕ್ಕೆ ಯಾರು ಕಾರಣ? ನಾವೇ ಕಾರಣ. ನೀವು ಹೇಳುತ್ತೀರಾ, ಅವ್ರು ಎದುರಿಸ್ತಾ ಇದ್ದಾರೆ, ಇವ್ರು ಎದುರಿಸ್ತಾ ಇದ್ದಾರೆ, ಆ ವಿರೋಧತ್ವ ಇದೆ, ಈ ವಿರೋಧತ್ವ ಇದೆ ಎಂಬುದಾಗಿ. ಸಭೆಗೆ ಯಾವತ್ತು ವಿರೋಧತ್ವ ಇಲ್ಲ ಹೇಳಿ? ನಾವು ಸಭೆ ಎನ್ನುವಂಥದ್ದು ಮರಣದಲ್ಲಿ ಆರಂಭವಾದದ್ದು. ಯೇಸು ಕ್ರಿಸ್ತನ ಮರಣದಲ್ಲೇ ಆರಂಭವಾದದ್ದು. ವಿರೋಧತ್ವ ಎನ್ನುವಂಥದ್ದು ಅಲ್ಲೇ ಬಂತು. ಅಪೊಸ್ತಲರ ಕಾಲದಲ್ಲಿ ವಿರೋಧತ್ವ ಇದೆ. ಅಪೊಸ್ತಲರೆಲ್ಲ ಶಿರಚ್ಛೇದನ ಮಾಡಲ್ಪಟ್ಟರು, ಕೊಲೆಗೈಯಲ್ಪಟ್ಟರು, ಬೆಂಕಿಗೆ ಆಹುತಿಯಾದರು. ತಲೆಮಾರಾಗಿ ಸಭೆಯು ಉಪದ್ರವಗಳನ್ನು ಸಂಧಿಸುತ್ತಲೇ ಇದೆ. ನಾನು ನಿಮಗೆ ಸತ್ಯ ಹೇಳುತ್ತೇನೆ, ಕರ್ನಾಟಕದ ಸಭೆಗಳು ನೀವೇನು ಅಷ್ಟೊಂದು ಉಪದ್ರವಗಳನ್ನೆಲ್ಲ ಸಂಧಿಸಿಲ್ಲ. ನಿಮಗಿರುವಂಥ ಉಪದ್ರವ ಏನಂದ್ರೆ 4 ಹೊತ್ತು ಊಟ ಮಾಡೋಕ್ಕಾಗ್ತಿಲ್ಲ, 3 ಹೊತ್ತು ಊಟ ಮಾಡ್ತಾ ಇದ್ದೀರಾ. ಅದೇ ಉಪದ್ರವ. ನಿಮಗಿರುವಂಥ ಉಪದ್ರವ ಏನಂದ್ರೆ ಮಕ್ಕಳನ್ನು ಕಾಸ್ಟ್ಲಿ ಆದ ಸ್ಕೂಲಿಗೆ ಸೇರಿಸಿದ್ದೀರಾ, ಫೀಸ್ ಕಟ್ಟಕ್ಕೆ ನಿಮ್ಮ ಕೈಲಿ ಆಗ್ತಿಲ್ಲ. ಅದೇ ನಿಮಗಿರುವಂಥ ಉಪದ್ರವ. ನಿಮಗಿರುವಂಥ ಉಪದ್ರವ ಏನಂದ್ರೆ 2 ವೀಲರಲ್ಲಿ ಹೋಗ್ತಾ ಇದ್ದೀರಾ, ಬಿಸಿಲಿದೆ, ಕಾರ್ ಇಲ್ಲ. ಅದೇ ನಿಮ್ಮ ಉಪದ್ರವ. ಇಂತಹ ಉಪದ್ರವಗಳನ್ನೆಲ್ಲ ಸಭೆ ಮುಂಚೆ ಸಂಧಿಸಿದ್ದು. ಕಮ್ಯುನಿಸಂ ದೇಶಗಳಲ್ಲಿ, ಫ್ಯಾಸಿಸಂ ದೇಶಗಳಲ್ಲಿ ಹೋಗಿ ನೋಡಿರಿ, ಇತಿಹಾಸವನ್ನು ತೆರೆದು ನೋಡಿರಿ. ಅವರನ್ನು ನಿಲ್ಲಿಸಿ ಬೆಂಕಿ ಹಚ್ಚಿದ್ದಾರೆ ಒಟ್ಟಾಗಿ. ಆ ಉಪದ್ರವ ನಮಗೆ ಇಲ್ಲ. ಈಗಲೂ ಕೂಡ ನಾರ್ತ್ ಇಂಡಿಯಾಗೆ ಹೋಗಿ ಎಷ್ಟು ಉಪದ್ರವ ಇದೆ ಅಂತ ನೋಡಿ. ಕರ್ತನು ಇಲ್ಲಿ ನಿಮ್ಮನ್ನು ನನ್ನನ್ನು ಬಹಳ ಆಶೀರ್ವಾದದಲ್ಲಿ ಕೂರಿಸಿದ್ದಾರೆ. ನೀವು ಕೂತು ಸಂದೇಶ ಕೇಳುತ್ತಾ ಇದ್ದೀರಲ್ಲ, ಇದೇ ಆಶೀರ್ವಾದ. ಅನೇಕ ರಾಜ್ಯಗಳಲ್ಲಿ ಈ ರೀತಿ ಸಂದೇಶ ಕೇಳಕ್ಕಾಗ್ತಾ ಇಲ್ಲ. ಅನೇಕ ದೇಶಗಳಲ್ಲಿ ಕ್ರಿಸ್ತನನ್ನು ಪ್ರಸಂಗಿಸುವುದಕ್ಕೆ ಆಗಲ್ಲ. ಆನ್ಲೈನಲ್ಲೂ ಕೂಡ ಅವರಿಂದ ಕೇಳುವುದಕ್ಕಾಗಲ್ವಂತೆ. ಅಷ್ಟರ ಮಟ್ಟಿಗೆ ಸ್ಟ್ರಿಕ್ಟ್ ಆಗಿರುವಂತಹ ಕಂಟ್ರೀಸ್ ಇದೆ. ದೇವರು ನಿಮ್ಮನ್ನು ನನ್ನನ್ನು ಚೆನ್ನಾಗೇ ಇಟ್ಟಿದ್ದಾರೆ. ನೀವು ಉಪದ್ರವ ಎಂಬುದಾಗಿ ಇಲ್ಲಿರುವಂಥವ್ರು ಹೇಳಬಾರ್ದು. ಉಪದ್ರವ ಅಂತ ನಾರ್ತ್ ಇಂಡಿಯಾದವ್ರು ಹೇಳಿದ್ರೆ ಅದಕ್ಕೊಂದು ನ್ಯಾಯ ಇದೆ. ಮಣಿಪುರ ಅವರು ಹೇಳಿದ್ರೆ ಅದಕ್ಕೊಂದು ನ್ಯಾಯ ಇದೆ. ಉತ್ತರ ಪ್ರದೇಶ ಅವರು ಹೇಳಿದ್ರೆ ನ್ಯಾಯ ಇದೆ. ಸ್ವೀಡನ್ ಅವರು, ಚೀನಾದವರು, ನಾರ್ತ್ ಕೊರಿಯಾದವರು ಹೇಳ್ತಿದ್ದಾರೆ ಅಂದ್ರೆ ನ್ಯಾಯ ಇದೆ. ಹಾಗಾದ್ರೆ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವಾದವಾಗಿ ಇಟ್ಟಿದ್ದಾರೆ. ಹಾಗಾದ್ರೆ ಈ ದೇಶಕ್ಕೆ, ಈ ಒಂದು ರಾಜ್ಯಕ್ಕೆ
ನೀವು ನಾನು ಎಷ್ಟರ ಮಟ್ಟಿಗೆ ನಂಬಿಗಸ್ತರಾಗಿದ್ದೇವೋ, ಶುದ್ಧ ಕನ್ನಿಕೆಯಂತೆ ಇದ್ದೇವೋ, ಗಂಡನಿಗೆ ತಕ್ಕಂತ ಅಲಂಕೃತಳಾಗಿದ್ದೇವೋ ಅಷ್ಟರ ಮಟ್ಟಿಗೆ ನಮ್ಮ ಮದಲಿಂಗನ ಹೆಸರು ಪ್ರಸ್ತಾಪಿಸಲ್ಪಡುತ್ತದೆ. ಅವರು ಕರ್ತನನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ ನಾವೇ ಕಾರಣರಾಗಿರಬೇಕು. ನಮ್ಮನ್ನು ನೋಡಿ ಅವರು ಯೇಸುವನ್ನು ಅಂಗೀಕರಿಸಿಕೊಳ್ಳಬೇಕು. ನಾನು ಮೆಸ್ಸಿಯನನ್ನು ಕಂಡೆ ಎಂಬುದಾಗಿ ಅಂದ್ರೆಯೇ ಹೇಳುತ್ತಾನೆ ಅಂದರೆ ಒಬ್ಬನು ಅವನ ಹಿಂದೆ ಬರಬೇಕು. ಅದೇ ಆಶೀರ್ವಾದ. ಇವತ್ತು ನಮ್ಮ ಮೂಲಕ ನಮ್ಮ ಮದಲಿಂಗನು ಮಹಿಮೆ ಹೊಂದುತ್ತಾ ಇದ್ದಾರಾ? ಸಭೆ ಆ ಅಲಂಕಾರದಲ್ಲಿದೆಯಾ? ಸಭೆ ಎನ್ನುವಂಥದ್ದು ಹೇಗೆ ಇದೆ? ಎಲ್ಲ ವಿಧವಾದಂಥ ಮನರಂಜನೆಗೂ, ಕಳ್ಳರ ಗವಿಯಾಗಿಯೂ, ಬೇಡದೇ ಇರುವಂಥ ಕಾರ್ಯಗಳಿಗೆ ಸ್ಥಳವಾಗಿ ಮಾರ್ಪಟ್ಟಿದೆ. ನಾವು ನಂಬಿಗಸ್ತರಾಗಿ ಇರುವುದಾದರೆ ನಮ್ಮ ಮೂಲಕ ದೇವರು ದೇಶವನ್ನು ಆಶೀರ್ವದಿಸುವುದಕ್ಕೆ ಶಕ್ತರಾಗಿದ್ದಾರೆ. ಯಾವಾಗ ದೇವಜನರು ದೇವರಿಗೆ ವಿರುದ್ಧವಾಗಿ ಹೋಗುತ್ತಾರೋ ಅವರನ್ನು ಹಿಡಿದು ದೇವರು ಶತ್ರುಗಳ ಕೈಗೆ ಒಪ್ಪಿಸುತ್ತಾರೆ. ಇದು ಚರಿತ್ರೆಯಲ್ಲಿ ಪೂರ ನಡೆದಿದೆ, ಎಲ್ಲ ಕಾಲದಲ್ಲೂ ನಡೆದಿದೆ. ಹೋಗಿ ನ್ಯಾಯಸ್ಥಾಪಕರ ಪುಸ್ತಕ ಸಂಪೂರ್ಣವಾಗಿ ಓದಿ ನೋಡಿ, ಇದೇ ನಡೆದಿದೆ. ದಯವಿಟ್ಟು ಕರ್ತನಿಗೆ ತಕ್ಕಂಥ ಅಲಂಕಾರ, ಕರ್ತನು ಬಯಸುವ ಹಾಗೆ ಸಭೆ ಇರಬೇಕು. ಸಭೆಯಲ್ಲಿ ದೇವರು ಬಯಸುವಂಥ ಕಾರ್ಯಗಳೇ ನಡೆಯಬೇಕು. ಇಲ್ಲದಿದ್ದರೆ ಕಷ್ಟ. ಹಾಗಿಲ್ಲದೆ ದೇವರು ಅಸಹ್ಯ ಪಡುವಂಥ ಕಾರ್ಯಗಳಿತ್ತು ಅಂದರೆ ಯಾರೂ ರಕ್ಷಣೆ ಹೊಂದುವುದಿಲ್ಲ, ದೇವರು ಒಪ್ಪಿಕೊಳ್ಳುವುದಿಲ್ಲ. ಯೆಹೆಜ್ಕೇಲ ಪುಸ್ತಕದಲ್ಲಿ ನೋಡುವುದಾದರೆ ದೇವರು ಹೇಳುತ್ತಾರೆ, ಪರಿಶುದ್ಧ ಸ್ಥಳವನ್ನು ಬಿಟ್ಟು ದೂರವಾಗಿ ಹೋಗಿದ್ದಾರೆ. ದೇವಜನರು ಆ ರೀತಿ ಮಾಡುತ್ತಾರೆ ಅಂತ ಹೇಳುತ್ತಾರೆ. ಅದೇ ಇವತ್ತು ನಡೀತಾ ಇದೆ. ದಯವಿಟ್ಟು ಕರ್ತನಿಗೆ ತಕ್ಕಂಥ ಅಲಂಕಾರ ಸಭೆಯೊಳಗಿರಬೇಕು. ಕರ್ತನು ಬಯಸುವಂಥ ಆರಾಧನೆ, ಕರ್ತನು ಬಯಸುವಂಥ ಸಂದೇಶ, ಕರ್ತನು ಬಯಸುವಂಥ ಕಾರ್ಯಗಳೇ ಸಭೆಯಲ್ಲಿರಬೇಕು. ಆರಾಧನೆ ಎನ್ನುವಂಥ ಹೆಸರಿನಲ್ಲಿ ಆಡುವುದು, ಕುಣಿದಾಡುವುದು, ವಿಸಲ್ ಹೊಡೆಯುವುದು, ಸುಮ್ಮನೆ ಹೊಗೆಯನ್ನು ಬಿಟ್ಟು ಆಡುವಂಥದ್ದು, ಕೇಳಿದ್ರೆ ಹೇಳೋದು ಇವತ್ತು ಇದೇ ಟ್ರೆಂಡ್ ಅಂತ ಹೇಳೋದು, ಆ ಟ್ರೆಂಡ್ ಗಿಂಡೆಲ್ಲ ತೆಗೆದು ಸೈಡಲ್ಲಿಡ್ರಿ. ಸಭೆ ಎನ್ನುವಂಥದ್ದು ದೇವರು ಬಯಸುವಂಥ ಸ್ಥಳ. ಇಲ್ಲಿ ಮಹಿಮೆ ತಂಗಿರಬೇಕು. ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಬೇಕು. ಆಟದೊಂದಿಗೆ ಮನರಂಜನೆಯೊಂದಿಗೆ ಅಲ್ಲ, ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರು ಕೊಡುವಂಥ ಸಂದೇಶ ಮೊದಲುಗೊಂಡು ಎಲ್ಲವೂ ಕೂಡ ದೇವರು ಕೊಟ್ಟಂಥದ್ದೇ ಆಗಿರಬೇಕು. ಇಲ್ಲಿ ಸುಮ್ಮನೆ ಜನರು ಇಷ್ಟಪಡುವ ಹಾಗೆ ಸಂದೇಶ ಕೊಡುವುದು, ನಿಮ್ಮ ಕಿವಿಗೆ ಇಂಪಾದ ಸಂದೇಶ ಎಲ್ಲ ನಡೆಯೋದಿಲ್ಲ. ಅದು ನಡೆಯಲೂ ಬಾರದು. ಆ ರೀತಿ ನಡೆಯುವ ಸಭೆ ಜಾರತ ಸಭೆಯಾಗಿ ಮಾರ್ಪಡುತ್ತದೆ. ವಿಶ್ವಾಸಿಯನ್ನು ಮೆಚ್ಚಿಸುವುದಕ್ಕೋಸ್ಕರವಾಗಿ ಸಭೆಯಲ್ಲ, ಕರ್ತನನ್ನು ಮೆಚ್ಚಿಸುವುದಕ್ಕಾಗಿಯೇ ಸಭೆ. ಅದಕ್ಕಾಗಿಯೇ ಚರ್ಚು. ನನಗೆ ತಕ್ಕ ಹಾಗೆ ಚರ್ಚಿರಬೇಕಂತ ವಿಶ್ವಾಸಿ ಅಂದ್ಕೊಳ್ಬಾರದು. ಕರ್ತನಿಗೆ ತಕ್ಕ ಹಾಗೆ ನಾನಿರ್ಬೇಕಂತ ವಿಶ್ವಾಸಿ ಅಂದ್ಕೊಳ್ಬೇಕು. ಹಲ್ಲೆಲೂಯ. ಮದಲಿಂಗನು ಬರುವಂತ ಕಾಲ ಸಮೀಪವಾಗಿದೆ. ಇನ್ನೂ ಸಾವಕಾಶವಿಲ್ಲ. ಈಗ ಮದಲಗಿತ್ತಿ ಶುದ್ಧ ಕನ್ನಿಕೆಯಂತೆ ಮಾರ್ಪಟ್ಟಿದ್ದಾಳೆ. ಗಂಡನಿಗೆ ತಕ್ಕ ಅಲಂಕಾರವನ್ನು ಮಾಡಿದ್ದಾಯಿತು. ಮುಂದೆ ಇನ್ನೊಂದಿದೆ, ಅದೇ ಬಹಳ ಮುಖ್ಯ. ಅದನ್ನು ಹೇಳಿ ನಾನು ಮುಗಿಸುತ್ತೇನೆ. ನಾವೀಗ ಓದೋಣ. ಎಸ್ತರಳ ಪುಸ್ತಕ 4ನೇ ಅಧ್ಯಾಯ 16ನೇ ವಾಕ್ಯವನ್ನು ನಾವು ಓದೋಣ. ಎಸ್ತರಳ ಪುಸ್ತಕ 4ನೇ ಅಧ್ಯಾಯ 15 ಹಾಗೂ 16ನೇ ವಾಕ್ಯ ಓದಿರಿ. ಆಗ ಎಸ್ತರಳು, ನೀನು ಹೋಗಿ ಶೂಷನಿನಲ್ಲಿ ಸಿಕ್ಕುವ ಎಲ್ಲ ಯಹೂದ್ಯರನ್ನು ಕೂಡಿಸು. ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು. ಆನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು. ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕಾಯಿಗೆ ಮರಳಿ ಹೇಳಿಸಿದಳು. ಇದೇ ಸಭೆಯ 3ನೇ ಹಂತ. ಮೊದಲನೆಯದಾಗಿ ಮದಲಿಂಗನಿಗೆ ತಕ್ಕ ಶುದ್ಧ ಕನ್ನಿಕೆ. ಎರಡನೆಯದಾಗಿ ಮದಲಿಂಗನಿಗೆ ತಕ್ಕ ಅಲಂಕಾರ. ಈಗ ಅದರ ಮುಂದಿನ ವಾಕ್ಯ ಓದಿರಿ. 5ನೇ ಅಧ್ಯಾಯ 1ನೇ ವಾಕ್ಯ. 3ನೆಯ ದಿನದಲ್ಲಿ ಎಸ್ತರಳು ರಾಜವಸ್ತ್ರ ಭೂಷಿತಳಾಗಿ, ಚೆನ್ನಾಗಿ ಗಮನಿಸಿರಿಗ, ವಸ್ತ್ರವನ್ನು ಧರಿಸಿದ್ದಾಯಿತು. ರಾಜವಸ್ತ್ರವನ್ನು ಧರಿಸಿದ್ದಾಯಿತು. ಶುದ್ಧ ಕನ್ನಿಕೆ, ಶುದ್ಧೀಕರಣವೂ ಕೂಡ ಆಗಿದ್ದಾಯಿತು. ಈಗ ಹೇಳುತ್ತಾರೆ, ನಾನು ರಾಜನ ಸಮ್ಮುಖಕ್ಕೆ ಪ್ರವೇಶಿಸುತ್ತೇನೆ, ಸತ್ತರೂ ಸಾಯುತ್ತೇನೆ. ಇದೇ ಸಭೆಯ 3ನೇ ಹಂತ. ಬರೋಣದಲ್ಲಿ ಹೋಗುವುದಕ್ಕೆ, ಮದಲಿಂಗನನ್ನು ಸಂಧಿಸುವುದಕ್ಕೆ, ಅವರ ಅರಮನೆಯೊಳಗೆ ಪ್ರವೇಶಿಸುವುದಕ್ಕೆ, ಪರಲೋಕದ ಒಳಗೆ ಪ್ರವೇಶಿಸುವುದಕ್ಕೆ ದೇವರು ಎಕ್ಸ್ಪೆಕ್ಟ್ ಮಾಡುವಂತಹ ಕಡೆಯ ಸ್ವಭಾವ. ಒಂದು ವೇಳೆ ನೀವು ನಾನು ಆತನನ್ನು ಸಂಧಿಸುವಂಥ ಸಮಯದಲ್ಲಿ ಭೂಮಿಯಲ್ಲಿ ಸಾಯುವಂಥ ಪರಿಸ್ಥಿತಿ ಬಂದರೂ ಕೂಡ ಚಿಂತೆ ಮಾಡಬಾರದು. ಕರ್ತನಿಗೋಸ್ಕರ ನಾನು ಸಾಯುವುದಕ್ಕೂ ಕೂಡ ಸಿದ್ಧನಾಗಿದ್ದೇನೆ. ಈ ಒಂದು ಗುಣಾತಿಶಯವುಳ್ಳಂತಹ ಸಭೆಯೇ ಮದಲಿಂಗನನ್ನು ಸಂಧಿಸುತ್ತದೆ. ಅನೇಕ ಸಮಯದಲ್ಲಿ ಸಭೆ ಬಾಳುವುದಕ್ಕೆ ಇಷ್ಟಪಡುತ್ತಿದೆ, ಕರ್ತನಿಗೋಸ್ಕರ ಸಾಯುವುದಕ್ಕೆ ಇಷ್ಟಪಡುತ್ತಿಲ್ಲ. ಮೋಟಿವೇಶನ್ ಪ್ರಸಂಗ ಎಂಬುದಾಗಿ ಈಗ ಒಂದು ಹೇಳುತ್ತಿದ್ದಾರೆ. ಯಾವುದ್ರಿ ಮೋಟಿವೇಶನ್ನು? ದೇವರು ಹೇಳಿದ್ದಾರೆ, ಜೀವ ಮರಣವು ನಾಲಿಗೆಯ ವಶದಲ್ಲಿದೆ. ನೀನು ಯಾವುದನ್ನು ಅರಿಕೆ ಮಾಡುತ್ತೀಯೋ ಅದೇ ನಿನಗೆ ಸಿಗುತ್ತದೆ. ಎಸ್ತರಳು ಈಗ ಏನು ಹೇಳಬೇಕು ಈ ಸ್ಥಳದಲ್ಲಿ? ನಾನು ಒಳಗೆ ಹೋಗುತ್ತೇನೆ, ರಾಜ ಸತ್ತರು ನಾನು ಒಳಗೆ ಹೋಗಿ ನೋಡಿ ಬರುತ್ತೇನೆ. ಆ ರೀತಿ ಹೇಳಿದ್ರೆ ಅದು ಪಾಸಿಟಿವ್. ನಾನು ಸತ್ತರೂ ಸಾಯುತ್ತೇನೆ ಅಂದರೆ ಅದೇನದು? ನೆಗೆಟಿವ್.
ಆದರೆ ಇವತ್ತು ಇರುವಂಥ ಪ್ರಸಂಗಿಗಳು ಏನು ಹೇಳಿಕೊಡ್ತಾ ಇದ್ದಾರೆ? ನೆಗೆಟಿವ್ ಆಗಿ ಹೇಳಬೇಡಿ. ಇದಕ್ಕೆ ಹೆಸರು ನೆಗೆಟಿವ್ ಅಲ್ಲ ರೀ. ಇದು ನೆಗೆಟಿವ್ ಆದದ್ದಲ್ಲ. ನನಗಿರುವಂಥ ಗುಣಾತಿಶಯಕ್ಕೆ, ನನಗಿರುವಂಥ ಸ್ವಭಾವಕ್ಕೆ, ನನ್ನ ಪರಿಶುದ್ಧತೆಯಿಂದ ನಾನು ರಾಜನನ್ನು ಹೋಗಿ ನೋಡುವುದಕ್ಕೆ ಆಗಲ್ಲ. ಅವರು ಯಾರು ಸೇರಲಾರದ ಬೆಳಕಿನಲ್ಲಿ ವಾಸ ಮಾಡುವ ಆತನು. ಅವರಿಗೋಸ್ಕರ ಈ ಭೂಮಿಯಲ್ಲಿ ನಾನು ಸಾಯುವುದಕ್ಕೂ ಕೂಡ ಸಿದ್ಧನಾಗಿದ್ದೇನೆ. ಯೇಸು ಕ್ರಿಸ್ತನು ಈಗ ಕೊಡುವಾಗ ಬೈಬಲ್ ಹೇಳುತ್ತದೆ, ತನ್ನ ಒಬ್ಬನೇ ಪ್ರಿಯ ಮಗನನ್ನು ದೇವರು ಕೊಟ್ಟು. ಯಾತಕ್ಕಾಗಿ ಕೊಟ್ಟರು? ಅವರು ಜನರಿಗೋಸ್ಕರ ಬಲಿಯಾಗುತ್ತಾರೆ. ಇದು ನೆಗೆಟಿವ್ ಆದ ಪ್ರಸಂಗ. ಇವತ್ತಿರುವಂಥ ಪ್ರಸಂಗಿಗಳ ಲೆಕ್ಕಾಚಾರದ ಪ್ರಕಾರ ಈ ಪ್ರಸಂಗವು ನೆಗೆಟಿವ್ ಆದ ಪ್ರಸಂಗ. ಹೋಗು ಮಗನೇ, ಎಲ್ಲರನ್ನು ಕೊಂದು ಸಾಯಿಸಿ ನಿನ್ನ ಆಡಳಿತವನ್ನು ಸ್ಥಾಪಿಸು. ಅದಕ್ಕೆ ಹೆಸರು ಪಾಸಿಟಿವ್ ಪ್ರಸಂಗ. ಎಲ್ಲರಿಗಾಗಿ ಶಿಲುಬೆಯಲ್ಲಿ ಸಾಯಿ, ಅದು ನೆಗೆಟಿವ್ ಪ್ರಸಂಗ. ಯಾಕಂದ್ರೆ ಹಾಗೆ ಹೇಳ್ಬಾರ್ದು. ನೆಕ್ಸ್ಟು ಪೌಲನು, ಕ್ರಿಸ್ತನಿಗೋಸ್ಕರ ನಾನು ಸಾಯುವುದಕ್ಕೂ ಸಿದ್ಧನಾಗಿದ್ದೇನೆ, ನನ್ನನ್ನೇ ನಾನು ಶಿಲುಬೆಗೆ ಹಾಕಿದ್ದೇನೆ. ಇದು ನೆಗೆಟಿವ್ ಆದ ಪ್ರಸಂಗ. ಏನಂತ ಹೇಳಬೇಕು? ನಾನು ಕ್ರಿಸ್ತನಿಗೋಸ್ಕರ ಐಶ್ವರ್ಯವಂತನಾಗಿ ಸಂಪಾದಿಸಿ ಯೆರೂಸಲೇಮಿನಲ್ಲಿ ದೊಡ್ಡ ಚರ್ಚನ್ನು ಕಟ್ಟುತ್ತೇನೆ. ಇದು ಪಾಸಿಟಿವ್ ಆದ ಪ್ರಸಂಗ. ಇವತ್ತು ಇರುವವರಿಗೆ ಅದೇ ಪಾಸಿಟಿವ್ ಪ್ರಸಂಗ. ಇವತ್ತು ಕ್ರಿಸ್ತನಿಗೋಸ್ಕರ ಸಾಯುವುದಕ್ಕೆ ಯಾರು ರೆಡಿಯಾಗಿಲ್ಲ. ಗಮನಿಸಿರಿ, ನಿಮ್ಮ ಮಾಂಸವು ಸಾಯದೆ ನೀವು ಕ್ರಿಸ್ತನನ್ನು ಸಂಧಿಸುವುದಕ್ಕೆ ಆಗಲ್ಲ. ನೀವು ಲೋಕಕ್ಕೆ ಸಾಯದ ಹೊರತು ಪರಲೋಕದೊಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ. ನೀನು ಶುದ್ಧ ಕನ್ನಿಕೆಯಾಗಿ ಒಬ್ಬನೇ ಪುರುಷನಿಗೆ ನೇಮಿಸಲ್ಪಟ್ಟವಳಾಗಿ ಮದಲಿಂಗನು ಬಯಸುವಂತ ಆ ಒಂದು ಅಲಂಕಾರವನ್ನು ಧರಿಸಿಕೊಂಡರೂ ಒಳಗೆ ನಿಮ್ಮ ಮಾಂಸವು ಸತ್ತಿರಬೇಕು. ಯೇಸುವನ್ನು ಸಂಧಿಸುವುದಕ್ಕೆ ಸಿದ್ಧರಾಗಿರಬೇಕು. ಅದುವೇ ಅಂತಿಮವಾದದ್ದು. ಇವತ್ತು ಸಭೆ ಆ ಒಂದು ಹಂತದಲ್ಲಿದೆಯಾ? ಸಭೆ ರಾಣಿಯಾಗಿ ಮಾರ್ಪಡುವುದಕ್ಕೆ ಸಿದ್ಧವಾಗಿ ಇದೆ, ಆದರೆ ಯಹೂದ್ಯರಿಗೋಸ್ಕರ, ತನ್ನ ಜನರಿಗೋಸ್ಕರ ಸಾಯುವುದಕ್ಕೆ ಸಿದ್ಧವಾಗಿಲ್ಲ. ಎಸ್ತರಳು ರಾಣಿಯಾಗಿ ಮಾರ್ಪಡುವುದಕ್ಕೆ ರೆಡಿ, ಆದರೆ ಅದೇ ಸಮಯದಲ್ಲಿ ಜನರಿಗೋಸ್ಕರ ಸಾಯುವುದಕ್ಕೂ ರೆಡಿ. ಇವತ್ತು ಜನರಿಗೋಸ್ಕರ ಸಾಯುವುದಕ್ಕೆ, ಸುವಾರ್ತೆ ಸಾರುವುದಕ್ಕೆ, ಕ್ರಿಸ್ತನಿಗೋಸ್ಕರ ಸಾಯುವುದಕ್ಕೆ ರೆಡಿ ಇಲ್ಲ. ಒಬ್ಬ ಲೋಕದಲ್ಲಿರುವಂಥ ಸೈನಿಕನು ದೇಶಕ್ಕಾಗಿ ಸಾಯುತ್ತಾನೆ. ಒಬ್ಬ ಉಗ್ರವಾದಿ ಅವನ ಸಿದ್ಧಾಂತಕ್ಕೋಸ್ಕರ ಸಾಯುತ್ತಾನೆ. ಆದರೆ ನೀವು ನಾನು ದೇವರಿಗೋಸ್ಕರ ಸಾಯುವುದಿಲ್ಲ. ಅವರಿಗೋಸ್ಕರ ಸಾಯುವುದು ಬೇಡ. ಒಂದು ಚಿಕ್ಕ ಕಷ್ಟವನ್ನು ಕೂಡ ಅನುಭವಿಸೋದಿಲ್ಲ. ಸುಖ ಭೋಗಗಳಿಂದ ಬಾಳಿ ಹಾಗೆ ಚರ್ಚು ಪರಲೋಕಕ್ಕೆ ಹೋಗಬೇಕು. ಕಷ್ಟ ಪಡದೆ ಹೊರತು ಯಾವುದೂ ಬರುವುದಿಲ್ಲ. ದೇವರು ಲೋಕದಲ್ಲಿ ಉಪದ್ರವ ಇಲ್ಲ ಎಂಬುದಾಗಿ ಹೇಳಿಲ್ಲ, ಲೋಕದಲ್ಲಿ ಉಪದ್ರವ ಉಂಟು ಎಂಬುದಾಗಿ ಹೇಳಿದ್ದಾರೆ. ಅನೇಕರು ಎಂದು ಹೇಳುತ್ತಾರೆ, ವಾಕ್ಯ ಹೇಳುತ್ತದೆ, ನಮ್ಮನ್ನು ಐಶ್ವರ್ಯವಂತರನ್ನಾಗಿಸುವುದಕ್ಕೋಸ್ಕರ ಕ್ರಿಸ್ತನು ಬಡವನಾದನು ಎಂದು. ಹಾಗಾದರೆ ನಾವು ಶ್ರೀಮಂತರಾಗುವುದಕ್ಕೆ ಯೇಸು ಏನಾದರೂ ಬಡವನಾದರು? ಹಾಗಂದ್ರೆ ಯೇಸು ಕ್ರಿಸ್ತನ ನಂತರ ಶ್ರೀಮಂತನಾಗಬೇಕಾದಂಥ ಫಸ್ಟ್ ವ್ಯಕ್ತಿ ಯಾರಂದ್ರೆ ಪೇತ್ರನಾಗಬೇಕಾಗಿತ್ತು. ಯಾಕಂದ್ರೆ ಯೇಸು ಸತ್ತ ನಂತರ ಅವನೇ ಮೊದಲ ಅಪೋಸ್ತಲನು. 12 ಅಪೋಸ್ತಲರುಗಳು 12 ಕೋಟ್ಯಾಧಿಪತಿಯಾಗಿ ಮಾರ್ಪಡಬೇಕಾಗಿತ್ತು. ಅಪೋಸ್ತಲರ ಬಳಿಗೆ ಬಂದು ಎಲ್ಲರೂ ತಮ್ಮ ಆಸ್ತಿಯನ್ನು ಮಾರಿ ಅವರ ಪಾದದಲ್ಲಿ ಇಡುತ್ತಾರೆ. ಅಪೋಸ್ತಲರ ಕೃತ್ಯಗಳ ಪುಸ್ತಕ 4ನೇ ಹಾಗೂ 5ನೇ ಅಧ್ಯಾಯದಲ್ಲಿ ಇದೆ. ಎಲ್ಲವನ್ನೂ ಮಾರಿ ಅವರ ಪಾದದ ಬಳಿಯಲ್ಲಿ ಇಡುತ್ತಾರೆ. ಆದರೆ ಅವರು ಹೇಳುತ್ತಾರೆ, ಬೆಳ್ಳಿಯೋ ಚಿನ್ನವೋ ನಮ್ಮ ಬಳಿ ಇಲ್ಲ, ಎಲ್ಲವನ್ನು ಬಿಟ್ಟಿದ್ದಾಯಿತು. ದಾರಿದ್ರ್ಯ ಅನ್ನುತ್ತಾರೆ. ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಖಡ್ಗವೋ, ಗಂಡಾಂತರವೋ ಅನ್ನುತ್ತಾರೆ. ಯಾಕೆ ಪೌಲನಿಗೆ ಶ್ರೀಮಂತನಾಗುವುದು ಗೊತ್ತಿಲ್ವಾ? ಇವತ್ತು ಲೋಕ ಉಪದೇಶಿಸುತ್ತಿರುವಂಥ ಉಪದೇಶ ಬೇರೆ. ಇವತ್ತು ಸಭೆ ನಿಮ್ಮನ್ನು ಸಾಯುವುದಕ್ಕೆ ಹೇಳಿಕೊಡುತ್ತಾ ಇಲ್ಲ. ಒಂದು 30 ವರ್ಷಗಳ ಹಿಂದೆ ಎಲ್ಲ ಮಿಷನರಿ ಹಾಡುಗಳನ್ನು ಕೂಡ ತೆಗೆದು ನೋಡಿರಿ. ಕ್ರಿಸ್ತನಿಗೋಸ್ಕರ ಕಳಕೊಂಡವರು ಯಾರು ದರಿದ್ರರಾದದೇ ಇಲ್ಲ. ರಾಜ್ಯಕ್ಕಾಗಿ ಕಷ್ಟಪಟ್ಟವರು ಯಾರು ನಷ್ಟಪಟ್ಟದ್ದೇ ಇಲ್ಲ. ನನಗಾಗಿ ಜೀವ ಕೊಟ್ಟವನು, ಅವರಿಗೋಸ್ಕರ ನಾನು ಜೀವ ಕೊಡುತ್ತೇನೆ. ಶಿಲುಬೆ ತೆಗೆದುಕೊಂಡು ನನ್ನ ಹಿಂದೆ ಬಾ, ಇದೇ ಪ್ರಸಂಗ. ದಯವಿಟ್ಟು ದೇವರು ನಿಮ್ಮಿಂದ ಎದುರು ನೋಡುವಂಥದ್ದು ಏನು ಗೊತ್ತಾ? ದೇವರು ಆ ಕಾಲದಿಂದ ಈ ಕಾಲದವರೆಗೂ ಒಂದನೇ ಕೇಳುತ್ತಿದ್ದಾರೆ, ಒಡಕಿನಲ್ಲಿ ನಿಲ್ಲುವಂಥ ಒಬ್ಬ ಮನುಷ್ಯನ ಹುಡುಕುತ್ತಿದ್ದೇನೆ. ನನ್ನ ಕಾರ್ಯಗಳಿಗಾಗಿ ಯಾರು ಹೋಗುತ್ತಾರೆ? ಕಡೆಯದಾಗಿ ಅಪೊಸ್ತಲರನ್ನು ನೋಡಿ ಹೇಳುತ್ತಾರೆ, ನೀವು ಹೋಗಿ ಸಕಲ ಜನರಿಗೂ ಸುವಾರ್ತೆಯನ್ನು ಸಾರಿರಿ. ಅವರನ್ನು ಹೇಳಿ ಕಳುಹಿಸುವಾಗ ಯೇಸು ಹೇಳುವಂಥದ್ದೇನು ಗೊತ್ತಾ? ನೀವು ಹೋಗುವ ಸ್ಥಳದಲ್ಲಿ ನಿಮ್ಮನ್ನು ಅಂಗೀಕರಿಸಿಕೊಂಡು ನಿಮ್ಮನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡುತ್ತಾರೆ. ನೀವು ಹೋಗುವ ಸ್ಥಳದಲ್ಲಿ ಅವರು ನಿಮ್ಮನ್ನು ಹಾಗೆ ನೋಡುತ್ತಾರೆ. ಇಲ್ಲ, ಆ ರೀತಿಯಾಗಿ ಹೇಳಿಲ್ಲ, ಹೀಗೆ ಹೇಳುತ್ತಾರೆ, ನೀವು ಹೋಗುವಂಥ ಸ್ಥಳಗಳಲ್ಲಿ ಒಡೆಯಲ್ಪಡುತ್ತೀರಾ, ಸಕಲ ಜನರಿಂದಲೂ ನಿರಾಕರಿಸಲ್ಪಡುತ್ತೀರಾ. ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅವರು ಶಿರಚ್ಛೇದನ ಮಾಡುತ್ತಾರೆ. ಇದನ್ನೇ ಯೇಸು ಹೇಳಿದ್ದು. ದೇವರು ನಿಮ್ಮನ್ನು ಯಾವ ಹಾದಿಯಲ್ಲಿ ನೇಮಿಸಿದ್ದಾರೋ ಅದರಲ್ಲೇ ನಡೆಯಿರಿ. ಎಲ್ಲರೂ ಅರಣ್ಯದಲ್ಲೇ ಹೋಗಬೇಕೆನ್ನುವಂಥ ಅವಶ್ಯಕತೆ ಇಲ್ಲ. ಕೆಲವರು ಸಮುದ್ರದ ಮಾರ್ಗದಲ್ಲಿ ಹೋಗಬೇಕಾಗುತ್ತದೆ. ಒಬ್ಬೊಬ್ಬರಿಗೆ ಒಂದೊಂದನ್ನು ದೇವರು ನೇಮಿಸಿದ್ದಾರೆ. ಸೊ ಕಡೆಯದಾಗಿ ನಾನು ಮುಗಿಸುತ್ತೇನೆ. ಕಡೆಯದಾಗಿ ದೇವರಿಗಾಗಿ, ಮದಲಿಂಗನಿಗಾಗಿ ಸಾಯುವುದಕ್ಕೆ ಒಂದು ಗುಂಪು ಬೇಕು. ಈಗ ದೇವರು ಆ ಗುಂಪನ್ನು ಹುಡುಕುತ್ತಾ ಇದ್ದಾರೆ. ನನಗೋಸ್ಕರವಾಗಿ, ನನ್ನ ಕಾರ್ಯದ ನಿಮಿತ್ತವಾಗಿ ಯಾರು ಹೋಗುತ್ತಾರೆ? ಕಳೆದ 25 ವರ್ಷಗಳಲ್ಲಿ ಯೇಸುವಿನ ಹೆಸರು ಹೇಳಿ ಬಾಳಬೇಕೆನ್ನುವಂಥ ಗುಂಪೇ ಇದೆ. ಯೇಸುವಿಗೋಸ್ಕರ ಸಾಯುತ್ತೇನೆ ಎನ್ನುವಂಥ ಗುಂಪು ಬಹಳ ಕಡಿಮೆ.
ಈಗ ಕಡೆಯ ಕಾಲದಲ್ಲಿ ಕ್ರಿಸ್ತನಿಗೋಸ್ಕರ ಸಾಯುವುದಕ್ಕೂ ಸಿದ್ಧರಾಗಿರೋರನ್ನು ದೇವರು ಹುಡುಕುತ್ತಿದ್ದಾರೆ. ಕ್ರಿಸ್ತನಿಗೋಸ್ಕರ ಹೋಗಬೇಕು, 4 ಕಡೆಗೂ ಹೋಗಬೇಕು, ಹೋಗಿ ಯೇಸುವನ್ನು ಹೇಳಬೇಕು, 4 ಒದೆ ಕೊಟ್ಟರೆ ಒಡಿಸ್ಕೋಬೇಕು, ಅದರ ಕುರಿತು ಚಿಂತಿಸಬಾರದು, ಎಡೇಟ್ ಹೊಡೆದ್ರೆ ಒಡಿಸ್ಕೋಬೇಕು, ಹೋಗುವ ಕಡೆ ಕಲ್ಲೆಸೆಯುತ್ತಾರೆ ಒಡಿಸ್ಕೊಳ್ಬೇಕು, ಇದೆಲ್ಲವನ್ನು ಕ್ರಾಸ್ ಮಾಡಿಯೇ ಬರಬೇಕು. ಅದೆಲ್ಲವನ್ನು ದಾಟಿಯೇ ಇಲ್ಲಿ ದೇವರು ತನ್ನ ರಾಜ್ಯವನ್ನು ಸ್ಥಾಪಿಸಿದ್ದಾರೆ, ಇನ್ನೂ ಸ್ಥಾಪಿಸುತ್ತಾರೆ. ದೇವರು ಅಂತಹ ಜನರನ್ನು ಎದುರು ನೋಡುತ್ತಿದ್ದಾರೆ, ದೇವರು ಕರೆಯುತ್ತಿದ್ದಾರೆ. ಆ ಬೀದಿಯ ಮೂಲೆಯಲ್ಲಿ ನಿಂತು ಹಬ್ಬದ ದಿವಸಗಳಲ್ಲಿ ಕಡೆಯ ದಿನದಲ್ಲಿ ಆ ಬೀದಿಯಲ್ಲಿ ನಿಂತು ದೇವರು ಕರೆದ ಹಾಗೆ ಇವತ್ತು ಕೂಡ ದೇವರು ಕರೆಯುತ್ತಿದ್ದಾರೆ. ನನ್ನ ಕಾರ್ಯಕ್ಕಾಗಿ ಯಾರು ಹೋಗುತ್ತಾರೆ? ನನಗೋಸ್ಕರ ಯಾರು ಹೋಗುತ್ತಾರೆ? ನನ್ನ ಸುವಾರ್ತೆಯ ಭಾರವನ್ನು ಹೊತ್ತಿಕೊಂಡು ಯಾರು ಹೋಗ್ತಾರೆ? ದೇವರ ಬಳಿಯಿಂದ ಆಶೀರ್ವಾದವನ್ನು ಪಡೆದುಕೊಂಡು ವಾರಕ್ಕೆ ಒಮ್ಮೆ ಚರ್ಚಿಗೆ ಹೋಗಿ ಬಂದರೆ ಸಾಕು, ಒಳ್ಳೆಯ ಆಶೀರ್ವಾದವಾಗಿರಬೇಕೆಂಬುದಾಗಿ ಅಂದುಕೊಳ್ಳುವಂಥ ಗುಂಪಿನಲ್ಲಿ ಕ್ರಿಸ್ತನಿಗೋಸ್ಕರ ನಾನು ಸಾಯಲು ಸಿದ್ಧ, ಕ್ರಿಸ್ತನಿಗೋಸ್ಕರವಾಗಿ ನಾನು ಹೋಗಲು ಸಿದ್ಧ, ದೇವರು ನನ್ನನ್ನು ಉಪಯೋಗಿಸುವುದಕ್ಕಾಗಿ ಯಾವ ಸ್ಥಳಕ್ಕೆ ಕಳುಹಿಸುತ್ತಾರೋ ನಾನು ಹೋಗುತ್ತೇನೆ. ಈ ರೀತಿಯಾಗಿ ಎಸ್ತರಳು ಹೇಳುತ್ತಾಳೆ, ನಾನು ಸತ್ತರೂ ಸಾಯುತ್ತೇನೆ. ಆ ರೀತಿಯಾದಂಥವರೇ ರಾಣಿಯರಾಗಿ ಮಾರ್ಪಡಲು ಸಾಧ್ಯ. ಆ ರೀತಿಯಾದಂಥವರೇ ಮೊದಲಗಿತ್ತಿಯಾಗಿ ಮಾರ್ಪಡಲು ಸಾಧ್ಯ. ಏನೋ ಚರ್ಚಿಗೆ ಬರುತ್ತಾ ಹೋಗುತ್ತಾ ದಶಮಭಾಗ ಕಾಣಿಕೆ ಕೊಡುತ್ತಾ ಸಭೆಗೆ ಕ್ರಮವಾಗಿ ಬಂದು ಹೋಗುವಂಥ ವಿಶ್ವಾಸರೇನುವಂಥ ಪಟ್ಟ ಪಡೆದರೆ ಸಾಕಾಗಲ್ಲ. ಈ ಮೊದಲಗಿತ್ತಿಗೆ ಇರಬೇಕಾದ ಗುಣಾತಿಶಯಗಳು ನಿಮಗೆ ಇದ್ರೆ ಮಾತ್ರ ನೀವು ಬರೋಣದಲ್ಲಿ ಹೋಗಲು ಸಾಧ್ಯ. ಹಾಲೆಲೂಯ. ನಾವೆಲ್ಲರೂ ಪ್ರಾರ್ಥಿಸೋಣವ, ಎದ್ದು ನಿಂತುಕೊಳ್ಳೋಣ ದೇವರ ಸಮ್ಮುಖದಲ್ಲಿ. ನಾನು ಕ್ರಿಸ್ತನಿಗೆ ಒಳ್ಳೆಯ ಮೊದಲಗಿತ್ತಿಯಾಗಿ, ಕ್ರಿಸ್ತನು ಬರುವಾಗ ಸಂಧಿಸುವಂಥ ಸಭೆಯಾಗಿ, ರೂಪಾಂತರವಾಗುವಾಗ ನಾನು ರೂಪಾಂತರಗೊಳ್ಳುವಂಥ ಸಭೆಯಾಗಿ, ದೇವರು ಏನೇನೆಲ್ಲ ಮೊದಲಗಿತ್ತಿಯಿಂದ ಎದುರು ನೋಡುತ್ತಾರೋ ಆ ಗುಣಾತಿಶಯಗಳು ನನ್ನಲ್ಲಿ ಕಾಣಲ್ಪಡಲು ನನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತೇನೆ. ಹೇಳೋಣವಾ? ಆ ರೀತಿಯಾಗಿ ಒಪ್ಪಿಸಿಕೊಡುವಂಥವ್ರು ಮಾತ್ರ ಕೈಗಳನ್ನು ಎತ್ತಿ ದೇವರ ಸಮಕ್ಷಮದಲ್ಲಿ ಹೇಳೋಣವಾ? ನಿಮ್ಮ ಮೊದಲಗಿತ್ತಿಯನ್ನು, ನಿಮ್ಮ ಸಭೆಯನ್ನು ದೇವರಾಗಿರುವ ಕರ್ತನು ಸಿದ್ಧ ಮಾಡುವಂತಹ ದಯೆಗೋಸ್ಕರ ಸ್ತೋತ್ರ. ನೀವು ಬಯಸತಕ್ಕಂಥ ಕನ್ನಿಕೆಯಾಗಿ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ. ನಿಮ್ಮನ್ನು ಸಂಧಿಸುವಂಥ ಗುಂಪಿನಲ್ಲಿ ಇಲ್ಲಿ ಬಂದಿರುವಂಥ ಎಲ್ಲರೂ ಕೂಡ ಇರುವುದಕ್ಕಾಗಿ ಸ್ತೋತ್ರ. ದೇವರೇ, ನೀವು ಬರುವಾಗ ಕ್ರಿಸ್ತನಲ್ಲಿ ಸತ್ತಂಥವರು ಮೊದಲು ಎದ್ದು ಬರುವಾಗ ನಂತರ ಜೀವಂತವಾಗಿರುವಂಥ ನಾವೆಲ್ಲರೂ ಕೂಡ ರೂಪಾಂತರವಾಗುವುದಕ್ಕೆ ಕೃಪೆ ನೀಡಿರಿ. ಶುದ್ಧ ಕನ್ನಿಕೆಯರಾಗಿ, ಮದಲಿಂಗನಿಗೆ ತಕ್ಕ ಅಲಂಕಾರವುಳ್ಳವರಾಗಿ, ದೇವರೇ ನಿಮಗೋಸ್ಕರ ಈ ಭೂಮಿಯಲ್ಲಿ ಸಾಯುವುದಕ್ಕೂ ಕೂಡ ಒಪ್ಪಿಸಿಕೊಟ್ಟವರಾಗಿ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ. ದೇವರೇ, ನೀವೇ ಹತೋಟಿಗೆ ತೆಗೆದುಕೊಳ್ಳಿರಿ, ನೀವೇ ಮಾರ್ಗ ನಡೆಸಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.